ಎಲ್ಲಿ ಈಗ 8:30 ಮಣ್ಣು ಮಡಿಕೊಂಡಿದೀವಿ. ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು, ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀನಿ. ಊಟ ಮಾಡ್ಕೊಂಡು ಹೋಗ್ಬಿಡ. ನಾವ್ ಮಟನ್ ಮಾಡಿಸ್ತೀನಿ. ಗುಡಿ ಅನ್ಕೊಳ್ತಿದ್ಯಾ? ನನಗ್ ಮೊದ್ಲು ನನಗ್ ಮೆಟ್ಲ ಹೊಡ್ಕೋಬೇಕು. ನಮ್ನಿಂದ ತಿಕ್ಕಲ್ ನನ್ ಅಯ್ಯೋ ಮಾತ್ರೆ ಕೊಡು. ಹಲೋ, ಏನ್ ಮಾತಾಡೋಣಮ್ಮ ನಾನು? ಏನ್ ಮಾತಾಡ್ತೀಯ? ಏನ್ ಮಾತಾಡೋದು? ಚಾಪೆ ಐತೆ, ತಲ್ದಿಮ್ಮ ಐತೆ, ಹೋಗಿ ಮನಿಕಬೇಕಷ್ಟೇ. ಎಲ್ಲಿ? ಪಪ್ಪಾರ್ ಏನ್ಕೆ ಮೇಕೆ ಕಟ್ಟಿದ್ಯಾ ಒಪ್ಪರಾಗೆ? ಇಲ್ಲ, ನಾನೇ ಮೇಕೆ, ದನ, ಕೋಳಿ ಎಲ್ಲ ನಾನೇ. ಯಾಕೆ ಮನೆಗ್ ಮನಿ ಕಾಣಲ್ಲ ಬೆಚ್ಚಿಗೆ? ಈಗ ಬೆಟ್ಟಿಗೆ ಮನಗಲ್ಲ. ಯಾಕೆ ಮನಗಲ್ಲ? ನಮ್ಮ ಮನೆ ಅಂಗಿನ ಅರಮನೆಯಲ್ಲ, ಪಂಗೆಯ ಮರದಡಿಯ ಗುಡಿಸಲೇ ನನ್ನ ಗೆಳತಿ. ವಂಗೆಯ ಮರದಡಿಯ. ಯಾಕೆ ಚಿನ್ನು, ಏನಾಯ್ತು? ಅದೇ ನಮ್ಗೆ ಮನೆ ಒಪ್ಪಾರೆ. ಸಿಂಹ ಓ ಯಾಕೆ ಚಿನ್ನು? ಸಿಂಹ ಏನಾಯ್ತು? ಓ ಯಾಕೆ ಸಿಂಹ ಏನಾಯ್ತು? ಹಲೋ, ಏನಾಯ್ತು? ಅಕ್ಕ ಏನನ ಅಂತ ವಿಶಾಲಕ್ಕ? ಕೊಡು ಬೇಕಾದ್ರೆ ನಾನು ಹೇಳ್ತೀನಿ. ನೀನ್ ಅಲ್ಲಿ ಕೊಟ್ಟು ಸೌಂಡ್ ಕೊಟ್ಟಾಗ ಏನ್ ಹೇಳ್ತೀವಿ ಗೊತ್ತಾ? ಈಗ ಲಲ್ಲಿ ಅಕ್ಕನ ಬಿಟ್ಟವ್ರೆ, ಭಾರತ ಅಕ್ಕನ್ ಬಿಟ್ಟವ್ರೆ, ಲಕ್ಷ್ಮಕ್ಕನ್ ಬಿಟ್ಟವ್ರೆ. ಆಮೇಲೆ ಚಾಪೆ ಕೊಡು, ಕದಾಕೆ ಬೇಡ ಅಂತ ನಾನು ಹಾಚ್ಕೊಂಡು ಹೋಗ್ತೀನಿ. ಅವಾಗ ಸುಮ್ಮನಾಗಿ ನೀನು ಮನೆ ಕಂತೀವಿ, ಅವ್ರು ಮನೆ ಕಂತ ನಾನು ಆಚೆ ಕಡೆಗೆ. ಇಷ್ಟೈತೆ ಕತೆ. ಇಲ್ಲ ಕೊಡಪ್ಪ ಚಿನ್ನು, ಹೇಳ್ತೀನಿ ಅಕ್ಕಂಗೆ. ಹಲೋ, ನೀವು ಹೆಂಗನ ಮಾಡ್ಕೇಳಿ. ನಾನು ಜೂಟ್ ನಾನು ಜೂಟ್. ಏನ್ ಜೂಟ್ ಅಂದ್ರೆ? ಎಲ್ಲಿ ಜೂಟ್ ಆಗ್ತೀಯಾ? ಒಪ್ಪಾರಿಗೆಲ್ಲ ಕೊಡು, ಅಕ್ಕಂಗೆ ಹೇಳ್ತೀನಿ, ನಾನು ಮಾತಾಡ್ತೀನಿ. ನಮ್ಮ ಮನೆಯವ್ರಿಗೆ ಏನ್ ಹೇಳ್ತೀವಿ ಗೊತ್ತಾ? ಅವನು ಲಲ್ಲಿ ಅಕ್ಕನ್ನ, ಆಮೇಲೆ ಭಾರತ ಅಕ್ಕನ್ನ, ಆಮೇಲೆ ಇದು ಲಕ್ಷ್ಮಕ್ಕನ್ನ ಎಲ್ಲ ಇದು ಮಾಡಿರೋದ್. ಚಾಪೆನೂ ಕೊಡ್ಬೇಡ, ತಲ್ದಿಮ್ಮು ಕೊಡ್ಬೇಡ, ನೂಕು ಅಂತ ಹೇಳ್ತೀಯ. ಅದಕ್ಕಿಂತ ಮುಂದಾಗಿ ನಾನು ಜೂಟ್. ಇಲ್ಲ ಹಂಗೆಲ್ಲ ಹೇಳಲ್ಲ. ಕೊಡ್ಚಿನ್ನು, ಖಂಡಿತ ಹೇಳ್ತೀಯ ಅಕ್ಕ ನೀನು. ನಿನ್ನಾಣೆಗೂ ಹೇಳಲ್ಲ, ಕೊಡು. ನನ್ ಆಣೆ ಇಕ್ಕಿ ಎಲ್ಲ ಖಾಲಿ ಆಗೋದು ಹಣೆ. ಇಲ್ಲ ಕೊಡಪ್ಪ ಚಿನ್ನು. ಬ್ಯಾಡಕ್ಕ, ನೀ ಖಂಡಿತ 100% ಖಂಡಿತವಾಗಿಯೂ ಫೋನ್ ಕೊಟ್ಟು ಸೌಂಡ್ ಕೊಡ್ದಂಗೆ ಹೇಳದೆ ನೀನ್ ಈ ಮಾತು. ಇಲ್ಲ ಕಣ್ ಚಿನ್ನು, ನಿನ್ ಮೇಲೆ ಆಣೆ, ಕೊಡು. ನನ್ ಮೇಲೆ ಹಣೆ ಇಸ್ಬೇಡಿ, ಬುಲ್ಡೆ ಹೊಡೆದೋಯ್ತು ಹಣೆ ಇಕ್ಕಿ. ಆಮೇಲೆ ಕಿವಿ ಕೇಳ್ದಂಗ ಆಗೈತೆ, ಕಣ್ಣು ಮಂಜಾಗಿದಾವೆ. ಇನ್ನೇನು ಇಲ್ಲ ಶರೀರದಾಗೆ. ಚಿನ್ನು ಕೊಡಪ್ಪ, ಅಕ್ಕಂಗ್ ಮಾತಾಡ್ತೀನಿ. ಇಲ್ಲ ನನ್ ಮಗಳು ಕೈಯಲ್ಲ ಕೊಡು. ತೆಗಿಯಕ್ಕ, ನೀನು ಹೇಳ್ಬೇಡ. ನೀನು ಚಾಪೆಲ್ ಇಲ್ದಂಗ ಆಗುತ್ತೆ ಕಣಕ್ಕ. ಕೊಡಪ್ಪ. ಬೇಡವ್ವ, ಬಾ ನಮ್ಮನೆಗ್ ಹೋಗ್ಲಿ. ಬಾ ನಿಮ್ಮನೆಗೆ ಹೋದ್ರೆ ಇವ್ರು ಶೂಟ್ ಮಾಡಿದ್ 4 ಜನ, ಪಡಂಪಲ್ಲಿ 4 ಜನ ಶೂಟ್ ಮಾಡಿದ್ದು. ಅವ್ರು ಶೂಟ್ ಮಾಡದ್ಕು ನಮ್ಮನೆಗ್ ಬರೋದ್ಕು ಏನು? ಯಾರ ನೋಡ್ದಂಗೆ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ನಿಮ್ ಮಗ ನಿಮ್ ಮಕ್ಳೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ಟು ಹಟ್ಟಿ ಬೀದಿ ಕಂಬ ಕಟ್ಟಿ ಈ ಪ್ರಕಾರವಾಗಿ ಹೇಳುತ್ತಿರುವಾಗ ದಾರಿಗೆ ಹೋಗೋರೆಲ್ಲ ಒಂದೊಂದು ಏಟನ್ನು ಇಕ್ಕಿ ಬೆಳಿಗ್ಗೆ ಒಂದ್ಸರಿ ಸೇರ್ಕೊಂಡ್ರೆ ಏನಿಲ್ಲ. ಬಾರಪ್ಪ, ಖಂಡಿತ ನೀನ್ ವಧೆ ಕೊಡಿಸ್ತೀಯವ್ವ. ಒಳ್ಳೆ ಮಜಾ ಕೊಡ್ತೀನಿ ಬಾ. ಖಂಡಿತ ವಧೆ ಕೊಡಿಸ್ತೀವ. ಅಲ್ಲ, ಮಜಾ ಕೊಡ್ತೀನಿ ಬಾ, ಒಳ್ಳೆ ಮಜಾ ಕೊಡ್ತೀನಿ. ನಿಮ್ ಮಗಳೇನ ಬಂದ್ರೆ ಖಂಡಿತ ವಧೆ ಕೊಡಿಸ್ತೀಯ. ಇಲ್ಲ, ಮಜಾ ಪೇಪರು. ಹಲೋ, ಏನ್ ಮಾಡ್ತಿದ್ದೀರಾ ಅಣ್ಣ? ಈಗ ಬಂದು ಎಲ್ಗೋಗಿದ್ರಿ? ಪ್ರಾಕ್ಟೀಸ್ ಹೋಯ್ತು. ಏನ್ ಪ್ರಾಕ್ಟೀಸು? ಡ್ರಾಮಾ. ನೀನ್ ಬೆಳಗ್ಗೆ ಇದ್ರೆ ಅದು ಡ್ರಾಮಾನೇ ಆಡೋದಲ್ಲ, ಅದ್ 4ಕ್ಕೆ ಬೇರೆ ಸೇರ್ಕೊಂಡಿದ್ದ?
ಯಾವ್ದು ನಿನ್ ಪಾಲ್ಟು? ಶಕುನಿನ ಅಥವಾ ದುಶ್ಯಾಸನ ಕೊಡ್ತಾರೆ. ಇನ್ನು ಯಾವ್ದು ಅಂತ ಅದನ್ನು ಸರಿ ಗೊತ್ತಿಲ್ಲ. ಆಟೋಕ್ಕುಂಟು ಲೆಕ್ಕಕ್ಕಿಲ್ಲ ನೀನು. ನಿನಗ್ ನಾರ್ದೊಂದ್ ಕೊಟ್ಬಿಡ್ಬೇಕಂತ. ನಾರ್ದೊಂದ್ ಪಾರ್ಟ್ ಕರೆಕ್ಟ್ ಚೆನ್ನಾಗ್ ಮಾಡ್ತೀಯ. ಅಲ್ಲೇ ದಿಲ್ಗೆ ಹೇಳ್ಕೊಂಡು ಇಲ್ಲೇ ದಲ್ಗೆ ಹೇಳ್ಕೊಂಡು ಅವ್ರ ಮನೆ ಹಾಳ್ ಮಾಡಿ. ಅಲ್ವಾ? ನಾರ್ದೊಂದ್ ಮಾಡೋಕಿಲ್ಲ ನೀನು? ಇಲ್ಲ, ನಾರ್ದು ಮಾಡಂಗಿಲ್ಲ ಕುರುಕ್ಷೇತ್ರದಾಗ. ಅಲ್ಲ, ಅಂತ ನಾಟಕ ಮಾಡೋದ್ ನಾರ್ದೊಂದ್ ಮಾಡ್ಬಿಡು. ಅವ್ರ ಮನೆಗೆ ಸುಳ್ಳು ಹೇಳ್ಕೊಂಡು ಅವ್ರಿವ್ರಿಗೆ ನಾಮ ಇಕ್ಕೊಂಡು ಓಡಾಡಕ್ ಚೆನ್ನಾಗಿದ್ಯಾ ಅಲ್ವಾ? ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಮಗನಿ. ನೀನ್ ಹೋಗೋದಾರೆ ಆಕ್ಸಿಡೆಂಟ್ ಆಗ ನಿನ್ ಕರೆನಾಗರ ಕಚ್ಚ ನಿನ್ಗೆ ಆಕ್ಸಿಡೆಂಟ್ ಆಗ ಕಳ್ಳು ಪಚ್ಚಿ ಎಲ್ಲ ಈಚೆಗೆ ಬಂದು ನೀನ್ ಹೋಗೋದಾರೆ ಅಮ್ಮನ್ ಏನೇನಾಗ ಸಾಯ್ತಿಲ್ಲ ನೀನು. ನನ್ನ ಬಾಳ ಹಾಳು ಮಾಡ್ಬಿಟ್ಟಲ್ಲ ಕೊನೆಗ್ ನೀನು. ಏನ್ ಬಾಗ ಮಾಡಿದ್ನಿ ನಿಮ್ಮ ಒಂದು ಇಂಟರ್ವ್ಯೂ ಉಂಡೆ ಸಲಾದ್ರಿಗೆ ಬೇವರ್ಸಿ ಕಿತ್ತೋದ್ಮಂಡೆ ಬಂದು. ಹಲೋ, ಯಾಕೆ ಬೈತಿರೋದು ಹೇಳು? ನಿಮ್ಮಮ್ಮನ್ ನೀನ್ ನೋಡೇ ಇಲ್ಲ ನಾನು. ನೋಡೇ ಇಲ್ಲ. ಕುಡಿಯೋದು ಬರೋದು ಹತ್ತೋದು, ಕುಡಿಯೋದು ಬರೋದು ಹತ್ತೋದು. 1 ವರ್ಷ ಆಯ್ತು, 1 ಮಗ ಮಾಡ್ದೆ ಬಿಟ್ಟು ಓಡೋದೆ. ಆಮೇಲೆ ಇನ್ನೇನು? ನಾವ್ ಜೀವನ ಮಾಡೋದು ಹೆಂಗೋ? ಈಗ ನಿನ್ ಗಂಡ ಮಕ್ಳು ಹೆಂಡತಿ ಮಕ್ಳನ್ನ ನಾನ್ ಸಾಕ್ತೀನಿ ಮಾರು. ಎಷ್ಟು ಜನ ಬಂದವರು? ಎಷ್ಟು ಜನ ಬಂದವರು? ನಾನು 20 ಜನ ಬಂದೋದ್ರು. ಈಗ ನೀನ್ ಬಿಟ್ಟು ಹೋಗಿದ್ಯಲ್ಲ ಮಕ್ಳನ್ನು, ನನ್ ಜೀವನ ನಡೆಯೋದ್ ಹೆಂಗೋ? ನಾನು ಒಂದ್ 20 ಜನ ತಕ್ ಹೋಗಿದ್ದೆ. ನಿನ್ಗೆ ಯಾಕೋ? ನೀನೊಂದ್ 20 ಜನ ಕಳಿಸ್ತೀನ? ನೀನೇ ದುಡ್ಡು ಇಸ್ಕೊಳ ಬಾರ. ನೀನೇ ದುಡ್ಡು ಇಸ್ಕೊಳ. ಇದು ಅರಬ್ಬಿ ಸಮುದ್ರ. ಇಲ್ಲ, ನಿನ್ನಂತ ಮಕ್ಕಳು ನಮ್ಮನ್ನ ಕಟ್ಕೊಂಡು ಎಂಡ್ರದಿನ ಬಿಟ್ಟೋದ್ರೆ ನಾವ್ ಇನ್ನೇನಪ್ಪ ಮಾಡೋಣ? ಪ್ರಪಂಚದಾಗೆ ಮಳೆ ಬೆಳೆ ಆಗೋದೆಲ್ಲ ಬಿಟ್ಟು ಬೆಂಕಿ ಎತ್ಕೊಂಡು ಉಳಿತಾ ಇರೋದು. ಓಹೋ, ನಿನ್ನಂತ ಮಗ ಇದ್ರೆ ನಮ್ಮನ್ನ ಮಳೆ ಬರ್ತೈತೆ ಅಲ್ವಾ? ಇವ್ರ ಮನೆ ಗಂಡ್ಸತ್ ಮುಂಡೆ ಮಾಡ್ತಾರೆ. ಮುಚ್ಚು ಬಾಯಿ. ನಿನ್ ತಾಯಿ ರಾಮಚಂದ್ರ ದಾರಿಗೆ ಹೋಗೋದು. ಕೊಡು, ನೀನ್ ಎಂಡ್ರಕ್ಕೆ ಹೇಳ್ತೀನಿ ಶ್ರೀರಾಮಚಂದ್ರನ. ಯಾಕೆ ನಮ್ಮ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದ್ದಾಗಿ ಕುಚ್ಚಿತಲ್ಲೋ ನಿನ್ನ ಅದ್ದಾಗಿ ಕುಚ್ಚಿತಲ್ಲೋ ಅನ್ನಂಗ್ ಮಾಡ್ತೀಯ. ತಲಿಡ್ಕ ಬಾಯಿ ಕಿನಾಲಿ ನೋಡ ಮುಂಡೆಗಳ. ಈಗ ನೋಡ, ಒಡವೆ ಮಾರಿ ಎಲ್ಲಾ ಫೈನಾನ್ಸ್ ಬಿಟ್ಟಿದ್ಯಾ, ಎಲ್ಲ ಸುಮ್ನೆ ಉಣ್ಸೋರೇನೋ. ಹಂಗೆ ಇನ್ನ ಸುಮ್ನೆ ಉಂಡು ಹೋಗ್ತೈತ್ ನೋಡ. ಮುಚ್ಚೆ ಬಾಯಿ ಚಿನಾಲಿ ನೋಡಿ ಒಂದ್ ಸುಮ್ನೆ ಲೌಡಿಕೆ ಬಾಲ್ ಎತ್ತು ನಿನ್ ಬಾಯಿಗೆ ಮಣ್ಣಾಕ ಲೋಪರ್ಸ್ ಮಗನೇ. ನೀನ್ ಕರೆನಾಗರ ನೋಡ್ಲಾ? ನಿನ್ಗೆ ಇಷ್ಟಲ್ಲೇ ಹಾವು ಪಾವು ಕಡ್ದು ನಿನ್ ರೋಡಾಗ ಆಕ್ಸಿಡೆಂಟ್ ಆಗಿ ಸಾಯ್ಲಿಲ್ಲ ಅಂದ್ರೆ ನೋಡ್ಲಾ ನೀನು? ನನ್ ಸಾಯ್ಬಾರ್ದು ಕಣ ನಿನ್ನಂತವ್ರು ಸಾಯ್ಬಾರ್ದು. ನಿನ್ ಕೈಯ ಕಾಲ ಮುರ್ಕೊಂಡ್ಬೇಕು. ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು. ಅಲ್ಲೇ ಅವ್ರ್ಯಾರ ಹೇಳೋರಲ್ಲ ನಿನ್ಗೆ ಜಲ್ಡೆ ಸ್ವಾಮಿ. ಆ ಜಲ್ಡೆ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಯೋತ್ಕೊಂಡು ಜಲ್ಡೆಗೆ ಯೋತ್ಕೊಂಡು ಅಲ್ಲೇ ನೀನು ಪೇಪರ್ ದಂಡ್ ಹೊಡ್ಸ್ಕೊಳೋದು, ಅಲ್ಲೇ ಹಾಸಿಗೆ ಮೇಲೆ ಮನಿ ಕಂಡಿರೋದು. ಇದ್ರಲ್ಲಿ ಯಾವ ದೇಶದ ಹೆಣ್ಣು ಇವಳು ರಂಗಿಲಾಲ ಅನ್ನಂಗ್ ಮಾತಾಡ್ತಿರಲ್ಲ. ರಂಗಿಲಾಲ ಅಂತ ಹೋಗಿದ್ದು, ಇವಾಗ ಬಂದವನ್ ಮನೆಗೆ. ಮುಚ್ಚೆ ಬಾಯಿ, ನಾನು ಶ್ರೀರಾಮಚಂದ್ರು. ಕೊಡು, ನೀ ಎಲ್ರಿಗೂ ಹೇಳ್ತೀನಿ. ಅಮ್ಮ ಅವ್ವ, ವಿಶ್ವನಾಥನು ತಂದೆಯ ವಿಶ್ವನಾಥನು ತಂದೆಯ ಅವ್ವ. ಹಲೋ ಅಕ್ಕ. ಹಲೋ ಅಕ್ಕ. ಯಾಕಮ್ಮ ಇಷ್ಟೊಂದು ಕೋಪ ದೃಷ್ಟಿಯಿಂದಿರಿ? ಹಲೋ. ಅಯ್ಯೋ, ಯಾಕಮ್ಮ ಈ ರೀತಿ ನನ್ನನ್ನು ನಿಂದನೆ ಮಾಡುವೆ? ಹಲೋ ಸರ್. ಹಲೋ ಹೇಳಿ ಮಾಮ. ಹಲೋ ಮಾಮ. ಹಲೋ ಹೇಳಿ ಮಾಮ. ಅಪ್ಪ ಸತ್ತೋಯ್ತು ಮಾಮ. ಹಲೋ, ಯಾರು ಹೇಳಿದ್ರು? ನಾನ್ ವೆಂಕಟೇಶ. ಮೊನ್ನೆ ಅವರಪ್ಪ ಸತ್ತೋದಲ್ಲ ಮೊನ್ನೆ. ಹಲೋ ಮಗ,
ಇದು ವೆಂಕಟೇಶ್ವರಪ್ಪ ಇರೋಯ್ತು ಮೊನ್ನೆ ತಿರೋಗಿಲ್ಲ ಮಣ್ಣೆ ವೆಂಕಟೇಶ್ವರಪ್ಪ ತಿರೋಯ್ತಂತೆ ಮೊನ್ನೆ ತಿರೋಯ್ತು ಅವ್ರಪ್ಪನಲ್ವಾ ತಿರೋಯ್ತು ಅಂತಂದ್ರೆ ಅಲ್ಲೋ ತೀರೋತಾರಲ್ಲ ಅವರು ಅಲ್ಲೇ 3 ತಿಂಗಳಾಯ್ತು ತೀರೋಗಿ ಮೊನ್ನೆ ಅಯ್ಯ ನರಸಿಂಹಣ್ಣ ಆ ಮಣ್ಣೆ ಅಲ್ಲ ನಮ್ ಮಲ್ಸಂದ್ರ ಮನ್ಸರ್ದಾಗ ವೆಂಕಟೇಶ್ ಅಂದ್ರ ಯಾರು ನಿಮ್ ಅಣ್ಣಯ್ಯರ ಮನೆ ಪಕ್ಕ ಇಲ್ವಾ ಬೆಳಗುಂಬ ವೆಂಕಟೇಶ್ ನೋಡಿದ್ವಿ ಅದೇ ಇದು ದಳದಾಗ ಅವ್ರಲ್ಲ ಅವ್ರ ಯಾರು ನಾನು ಈಗ ಮೊನ್ನೆ ಅಯ್ಯ ಇಲ್ವಾ ಅವರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು ಸತ್ತೋಗಿದ್ರಲ್ಲ ತಿರ್ಗಾ ಮೊನ್ನೆ ಬದುಕಿದ್ರು ಅವರೆಲ್ಲ ಹೋಯ್ಲು ಮಗ ಮಣ್ಣಿಗೆ ಮಣ್ಣು ಮುಚ್ಚಿದ್ರಲ್ಲ ಮಣ್ಣು ಮುಚ್ಚಿದ್ರು ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು ಈಗ ಏನ್ ಮಾಡೋದು ಅಲ್ಲ ಮಣ್ಣು ಮುಚ್ಚಿದ್ವಲ್ಲ ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ ಇದು ನಿಮ್ಗ್ ಉಸಿರಾಯ್ತ ನೋಡ್ಕೇಳ್ರಿ ನಿಮ್ಗ್ ಉಸಿರಾಯ್ತೇನ ನೀನ್ ಯಾರ್ ನರಸಿಂಹಣ್ಣ ಅಲ್ಲ ನೀನ್ ಯಾವನ ನೀನ್ ಹಿಜಡ ನನ್ ಮಗ ನೀನು ನರಸಿಂಹಣ್ಣ ಹಿಂಗೆಲ್ಲ ಮಾತಾಡೋದ ನಮ್ ನರಸಿಂಹಣ್ಣ ಗೊತ್ತಾ ನಾನ್ ನರಸಿಂಹಣ್ಣ ಅಲ್ಲ ಅದಕ್ಕೆ ನಾನು ಹೇಳ್ತಿರೋದು ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ ನಮ್ ನರಸಿಂಹಣ್ಣ ದೇವ್ರಂತ ಮನ್ಸ ಅವನು ನರಸಿಂಹಣ್ಣ ನಾನು BN ನರಸಿಂಹರಾಜು BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ ಅಲ್ಲಲ್ಲ BN ನರಸಿಂಹರಾಜು BN ನರಸಿಂಹರಾಜು ಲೇಟ್ ನರಸಿಯಪ್ಪ BN ನರಸಿಂಹರಾಜು ಲೇಟ್ ನರಸಿಯಪ್ಪ ಹೌದು ನೋಡಿ ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ ನರಸಿಂಹಣ್ಣ ಬೇರೆ ನರಸಿಂಹಣ್ಣ ಅಲ್ಲ BN ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಯಪ್ಪ ಲೇಟ್ ನರಸಿಯಪ್ಪ ಅವ್ರಿಗೆ ಮಾಡಿರೋದು ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ ಜಾಸ್ತಿ ಜನ ಸೇರಂಗಿಲ್ವಲ್ಲ ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ ನಾನ್ ಬರಲ್ಲ ಯಾಕೆ 3-4 ಸಲ ಮಣ್ಣು ಮಾಡ್ತಾರ ಯಾರನ್ನ 3-4 ಸಲ ಮಣ್ಣು ಮಾಡ್ತಾರ 3-4 ಸಲ ಅಲ್ಲ ಮೊನ್ನೆ ಮಾಡಿದ 4 ತಿಂಗಳಿಂದೆ ಸರಿ ನಮ್ಮ ಗರ್ಭನ ಎಲ್ಲರೇ ನಮ್ಗೆ ಇವಾಗ ಅವ್ರೆಲ್ಲ ಬಂದು ಹಿಡ್ಕೊಂಡು ಅಡ್ಡಾಡ್ಕೊಂಡು ಹೋಗಿದ್ರೆ ನಮ್ ಮನೆಗೆ ಎಲ್ಲ ವಾರ ಸತ್ತು ಹೋಗ್ತಾರ ತಿರ್ಗಿ ಯಾರ ಮಣ್ಣಿಗೆ ಬಂದಿದ್ಯಾ ಅಂತಾರ ಯಾರು ಹೋಯ್ತಾರೆ ಅವ್ರ ಮಕ್ಳು ಅವ್ರು ಇವನು ವೆಂಕಟೇಶ ಆಮೇಲೆ ಇವ್ರು ಪಾಪಯ್ಯ ಇವ್ರೆಲ್ಲಾನ ನಾನೆಲ್ಲ ಮಾಡಿರೋದು ವೆಂಕಟೇಶನೇ ಮಾಡಿರೋದು ನನ್ ಫೋನು ಯಾಕೆ ಉಯ್ಯಕ್ ಹೋಗ್ತಾರೆ ಈಗ ಅಲ್ವಾ 4 ತಿಂಗಳಿಂದ ನಿಮ್ಮ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ ಅವ್ವ ಎಲ್ಲ ಮಣ್ಣಿಗೆ ನಾವು ಹೋಯ್ದ್ವಲ್ಲ ಚಿಕ್ಕಂದೂರ್ಗೆ ಹೋಯ್ದ್ವಲ್ಲ ಬಂದಿದ್ರಲ್ಲ ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು ಅವತ್ತು ಹಾಲು ತುಪ್ಪ ಬಿಡಕ್ ಹೋದ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು ಏನ್ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ JCB ತರಿಸ್ತಿ ಮಣ್ ತಗ್ಗಿಸ್ತು ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ ಆಮೇಲೆ ಏನ್ ಆಮೇಲೆ ನಾನು ಕತೆ ಹೇಳ್ತಾ ಇದ್ದೀರಾ ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಕ್ಕಿರೋದ ಒಳಗಡೆಗೆ ಎದ್ದು ಕುತ್ಕೊಂಡ್ ತಕ್ಕಂತಿದ್ದಿತ್ತ ಹೂ ಕಣ್ಣು ಮಾಮ ಬಯಲ್ ಗಿಲ್ತನನ್ನ ನಾನು ನನಗೇನೆ ಹಿಡ್ದೈತೆ ನೋಡೋಣ ಮಗ
ಅಲ್ಲಿ ಏನಿದೆ ಬೆಳಿಗ್ಗೆ ಇದು ಹೋಟೆಲ್ ಇದೆ. ಹಲೋ ಹಲೋ ಸ್ವಾಮಿ, ನನಗೆ ಫೋಟೋ ನೋಡಿ ಇನ್ನಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ ತಿರ್ಗಿ ಎಬ್ಬಸ ಕರ್ಕೊಂಡ್ ಬಂದ ಮನೆಗೆ ಓಡಾಡ್ಕೊಂಡಿತ್ತು. ಮೊನ್ನೆಲ್ಲ ಪೆನ್ಷನ್ ಬಂತು, ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಂಡಿದ್ದೆ, ಬೆಳಗಿನ ಜಾವ ಹಾಲ್ ಕರೆಯಕ್ಕೆ ಅಂತ ಎದ್ದು ಮಕ್ಕ ನೋಡ್ದಿರಿ. ಮಾಮ ಮಾತಾಡ್ತಿಲ್ಲ ಅಪ್ಪ. ಹೊಸ ಮೊನ್ನೆ 2-3 ತಿಂಗಳಾಗ ಮಾರ್ದು ಅಂದ್ರಿ. ಅಯ್ಯೋ ಹೊಸ ಅಲ್ಲ ಕಡೆ ನಮ್ಮಪ್ಪ. ಈಗ ನಮ್ಮ ಊರಿಗೆ ಹೇಳ್ತಿದ್ದಾಳೆ ವೆಂಕಟೇಶು. ಮಗು ಹೇಳ್ತೀನಿ ಅಲ್ಲಿ ಗೆರಿಗೆ ಹೋಯ್ತಿ. ಅದೇ ಹುಷಾರಿಲ್ವಲ್ಲ ನಮ್ಮ ಅಣ್ಣರಿಗೆ, ಅಲ್ಲಿ ಅಗ್ಗಿರಾಗಿ ಮೆಡಿಕಲ್ ಕಾಲೇಜ್ ಐತೆ. ಫೋನ್ ಮಾಡ್ತೀನಿ ತಳಿ ನೋಡೋಣ, ಹೇಳ್ತೀನಿ ವೆಂಕಟೇಶು. ಅಲ್ಲ ಮಾಮ, ಅಲ್ಲ ಇವಾಗ ಕುಡಿಯೋದ್ ಬಿಟ್ಟಿದ್ದಲ್ಲ, ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಈಗ 8:30 ಮಣ್ಣು ಮಡಿಕೊಂಡಿದೀವಿ. ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು, ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀನಿ. ಊಟ ಮಾಡ್ಕೊಂಡು ಹೋಗ್ಬಿಡ. ನಾವ್ ಮಟನ್ ಮಾಡಿಸ್ತೀನಿ. ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ತಾಯಿನ ನನಗ್ ಮೊದ್ಲು ನನಗ್ ಮೆಟ್ಲ ಹೊಡ್ಕೋಬೇಕು. ನಮ್ನಿಂತ ತಿಕ್ಕಲ್ ನನ್ ಅಯ್ಯೋ ಮಾತ್ರೆ ಕೊಡು. ಹಲೋ ತಾಯಿನ ಕರಿಯ ಬೆಸ್ಟ್ ಹೊಡಿತಾ ಇತ್ತು. ಮಟ್ ಮಧ್ಯಾಹ್ನ ಏನ್ ಮಾಡಪ್ಪ, ಇವಾಗ್ಲೂ ಫೋನ್ ಮಾಡ್ತಿದ್ದೆ. ಇದು ಗಾಡಿ ರಿಪೇರಿ ಮಾಡಿಸ್ತಾ ಇದ್ವಿ ಇಲ್ಲಿ ಭೀಮಸಾಗರದಾಗೆ. ಕಂದ, ಓ ನಾನ್ ನಿಂಗೆ ಹೇಳಿರೋ ನಾವು ಕಷ್ಟದ ಮೇಲೆ ಕಷ್ಟ ಕೊಡ್ತೀನಿ ಅಂತ. ಕೊಟ್ಬಿಡು. ಏನ್ ಮಾಡಿದ್ರಿ ಸ್ವಾಮಿ? ಕಷ್ಟದ ಮೇಲೆ ಕಷ್ಟ ಕೊಡೋಂಥದ್ದು ಯಾರ್ದಾನ ಇದು ಆಸ್ತಿ ಬಗ್ಗೆ ಬರ್ಸ್ಕೊಂಡಿದ್ದೀನಿ. ಮುಚ್ಚು ಮೈ ಮಧಾಂಧ. ಹಲೋ ಹಲೋ ಕಂದ. ಹಲೋ ಕಂದ, ನಂಜನಗೂಡಿಗೆ ಮಟನ್ ಚಿಕನ್ ತಿಂದೋಗಿ ತಪ್ಪಲ್ವನೋ? ಇದು 3 ಸಲ ಅದನ್ನ ಹೇಳಿನಪ್ಪ ನನ್ ಮಗ. ತಿಂದು ಪೂಜೆಗೂ ಇಲ್ಲ, ಊಟ ಮಾಡ್ಕೊಂಡು ನಮ್ಮನೆಗೆ ಗಂಜಿ ಹಾಕೊಂಡು ಹೋಗಿದ್ದು. ಒಂದ್ ರಾತ್ರಿ ಅಲ್ಲೇ ಮಟ್ಕೊಂಡು ಸೊಳೆಗೆ ಒತ್ತಿನ ಸ್ನಾನ ಮಾಡ್ಕೊಂಡು ಬಾತ್ರೂಮ್ ಹೋಗ್ದಂಗ್ ಹೋಗಿದ್ದು. ಆಯ್ತಪ್ಪ, ನೀನ್ ಮಾಂಸ ತಿಂದೋಗಿದ್ದು ಅದು ಅಪರಾಧ ಅಪರಾಧ ಅಪರಾಧ. ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ನಿಮ್ ಮನೆ ಹಾಳಾಗಿ ಹೋಗ್ಲೇಬೇಕು. ಹಲೋ ಹಲೋ ಕಂದ, ಹೇಳಿ. ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ನೀನು ಮಟನ್ ತಿಂದು ನಂಜುಂಡೇಶ್ವರಂಗ್ ಹೋಗಿದ್ದಲ್ಲ, ನಿಂಗೆ ಇನ್ನೂ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇರುತ್ತೆ. ಬರ್ತಾ ಇರ್ತದಾ? ಇದು ಟ್ರೈನ್ ಆಗಿ ಗೊತ್ತಾಯ್ತಾ, ಏರೋಪ್ಲೇನ್ ಆಗಿ ಗೊತ್ತಾಯ್ತಾ? ಓ ಹಂಗ ಆಯ್ತು. ಅಲ್ಲೇನು ಯಾರೋ ಹಿರಿಕರನ್ನ ಕೇಳ್ಬಿಟ್ಟು ಆಮೇಲೆ ಅಲ್ವ ಸ್ವಾಮಿ ಪ್ರಸಾದ ತಿಂದಿತ್ತು. ಹೌದಾ? ಇದು ಹಿಂಗೇನ ಈಗ ನನ್ನ ಮಗನೇ ಒಂದ್ ಗಾಡಿ ಊಸ್ಬಿಡ್ತಾ ನೀವು ತಾಯಿನ ಅಂತಂದ್ರೆ ನಮ್ಗೆ ಆಗ್ತಪ್ಪ. ಕಂದ ಏನು ಇವಾಗ ಆಯ್ತು ತಪ್ಪು ಕೇಳ್ಕೊಂಬತ್ತೀವಿ. ಹೋಗಿ ಯಾವಾಗ? ಸೋಮವಾರ. ನಿನ್ ಹೆಂಡತಿಗೂ ನಿನ್ಗೂ ದಾಂಪತ್ಯ ಹೆಂಗಾಯ್ತು? ಇದು ಏನು ಇಲ್ರ, ಅಷ್ಟೇ. ಬಂದಿದ್ದೀರ ನೀವನ್ನ? ಏನಪ್ಪ? ಏನು ಇಲ್ಲ. ಏನು ಅಂದೆ? ಇಲ್ಲಿ ಯಾರೋ ಬರ್ತೀರಾ ಅಂತ ಅಂದೆ. ಎಲ್ಲಿಗೆ? ಊರಿಗೆ, ನಮ್ಮೂರಿಗೆ ಹೋಗಿ. ಬರ್ಲಾ? ಒಳ್ಳೆ ಸ್ವಾಮಿ, ಒಳ್ಳೇದು. ನೀನ್ ಬತ್ತೀಯ ದೇವಸ್ಥಾನಕ್ಕೆ? ಯಾವಾಗ ಹೋಗಿ ಬತ್ತೀಯ? ನಾವು ಸೋಮವಾರ ಹೋಗ್ತೀವಿ ಸ್ವಾಮಿ. ಯಾರ್ಯಾರು? ನಾವಿನ್ನ ಮಾತಾಡಿ ಹೋಗ್ತೀವಿ ಸ್ವಾಮಿ. ಹೌದಾ? ಹೋಗ್ಬಿಟ್ ಬಾ, ದೇವ್ರ ಒಳ್ಳೇದ್ ಮಾಡ್ಲಿ. ಕಂದ, ನಿನ್ಗೆ ಎಷ್ಟ್ ಜನ ಕಾಸು ಕೊಟ್ಟಿಲ್ಲ ಈ ನಡುವೆ? ಊರ್ದು ಬೆಂಕಿ ಆಗ್ತಾ ಇತ್ತು, ಅದಕ್ಕೆ ತಿರ್ಗಾ ಬೆಂಕಿ ಇತ್ತ ನೀವು ತಾಯಿನ. ನಂಜನಗೂಡಿಗೆ ಹೋಗ್ ಬಂದ್ಮೇಲೆ ಎಷ್ಟ್ ಜನ ಕಾಸು ನಾನು ಕೊಡಲ್ಲ, ಈಗ ನಾನು ವಿದ್ಯಾ ಕೊಡ್ತೀನಿ ಹೋಗು ಅಂತ ಅಂದ್ರು. ಹೇಳು. ಅವರೇ ನಮ್ದಿಲ್ಲ, ಅವ್ರ ಮನೆಯವ್ರು ಬೈದ್ ಕಳಿಸಿರು. ಏನಂತ? ನಮ್ಗೆ ಕೇಳಿ ಹೇಳಿ ಕೊಟ್ಟಿದ್ರ, ಎಲ್ಲಿ ವ್ಯವಹಾರ ಮಾಡಿದ್ರ ಅಲ್ಲಿಗೆ ಅಲ್ಲೇ ಇಸ್ಕೊಂಡು ಮನೆ ತಗ ಬಂದ್ಗಿಂದಿರ ಅಂತ.
ನೀನು ಹಾ ಮಟನ್ ಚಿಕನ್ ತಿಂದೋಗಿದ್ದ ನಂಜುಂಡೇಶ್ವರಂಗೆ. ಓ ಇವ್ರು ಇಲ್ಲಿ 960 ಸಲ ಹೇಳಿನಲ್ಲ ಕಂದ, ಓ ನೀನು ಚಿಕನ್ ತಿಂದೋಗಿದ್ದಲ್ಲ ನಂಜುಂಡೇಶ್ವರಂಗೆ. ಅಯ್ಯೋ ಇವನ್ ಕಾಯಿನಾಯ್ತು ಹೋಗಪ್ಪ. ಸರಿ ಮಾಡ್ತೀನಿ ನಾನು. ಏಯ್ ಒಂದ್ ನಿಮಿಷ ತಡಿ. ಮಾಡ್ತಿದ್ಯಣ್ಣ? ಕಿಡ್ನಾಪ್ ಮಾಡ್ತಾ ಇದ್ದೀವಿ. ಕಿಡ್ನಾಪ್? ಏನ್ ಕಿಡ್ನಾಪ್ ಅಣ್ಣ? ಜಿ ಕನ್ನಡ. ಅಯ್ಯೋ ನಿಮ್ ಮನೆ ಹಾಳಾಗೋಗ ಜಿ ಕನ್ನಡದಿರ್ಲಿ. ನ್ಯೂಸ್ ನೋಡು. ಕರ್ನಾಟಕದಲ್ಲಿ ಸರಿ ಗ್ರಹಣ ಆದ್ಮೇಲೆ, ಇದು ಕರ್ನಾಟಕಕ್ಕೆ ಗ್ರಹಣ ಆದ್ಮೇಲೆ ತುಂಬಾ ಅಪಾಯಕಾರಿದೆ ಅಂತೆ. ಅದು ಚೋಳೂರು ಹೋಬ್ಳಿಲಿ ಈ ಸರಿ ಭೂಕಂಪ ಆಗುತ್ತಂತೆ. ನನ್ಗೆ ಏನ್ ಗೊತ್ತಾ ಭಯ, ನಿಮ್ ಮನೆ ತಾವೆಲ್ಲ ಭೂಕಂಪ ಆಗಿ ನಿಮ್ ಮನೆ ಎರಡೋಳಾಗಿ ನೀನ್ ಭೂಮಿಯೊಳಗ್ ಬಿದ್ದು ಮಣ್ಣು ಮುಚ್ಕೊಂಡ್ರೆ ನಿಂಗೆ ಹೆಂಗಪ್ಪ ನೋಡಕ್ ಬರೋದು ಸ್ವಾಮಿ? ಮಣ್ಣು ಮುಚ್ಕೊಂಡ್ ಮೇಲೆ ಏನ್ ನೋಡ್ತೀಯ? ಅದನ್ನ ಎಲ್ ನೋಡಕ್ ಬರ್ಲಿ? ನೀನು ಇಲ್ಲ, ನಿನ್ ಸಾಮಾನು ಇಲ್ದಂಗ ಆಕೇತಲ್ಲಪ್ಪೋ. ಹಲೋ, ಯಾರ ಹೇಳ್ಬಿಟ್ಟು ಮಾಡ್ರಿ ನನಗೆ ಬೇರೆ ನಮ್ಮ ಕತೆ ನಮಗ್ ಗೊತ್ತು. ನಿಮ್ ಕತೆ ನಿಮಗ್ ಗೊತ್ತು? ಯಾರು ಹೇಳಿ? ನಿಮ್ ಕತೆ ನಿಮಗ್ ಗೊತ್ತಿ. ನಾನೇನ್ ನಿಮ್ ಮನೆಗ್ ಮದುವೆಗೆ ಬರ್ತೀನಿ, ನನ್ಗೇನ್ ಕರೀ, ನನ್ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ. ನೀನ್ ಲಗ್ನ ಬರಕ್ಕೆ ಬಂದ್ ಕೊಟ್ಟಿದ್ದಲ್ಲ, ಅದಕ್ಕೆ ಕಡೆ ಬರ್ತೀನಿ ಅಂದಿದ್ಯೋ. ನಮ್ ಮನೆಗೆ ಕೂಳಿ ಗತಿ ಇಲ್ದಂಗೆ ಏನ್ ಬಿದ್ದಿಲ್ಲ ನಾವು. ಯೋ ಸ್ವಾಮಿ ಹೇಳಿ, ಯಾರೋ ಇವ್ರು ನಮ್ಗೆ ಯಾರೋ ಫೋನ್ ಮಾಡ್ತಾರಲ್ಲ ಅವ್ರು ಅಂತ ತಿಳ್ಕೊಂಡೆ. ಅಲ್ಲ ಕಣಯ್ಯೋ, ನಮ್ಮನೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳ್ರಲ್ಲ. ಏನ್ ನಿನ್ ಮನೆ ಏನ್ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಖಂಡಿತ ನಾವು ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ, ಗತಿ ಇಲ್ಲ ತಿನ್ನಕ್ಕೆ. ನರಸಿಂಹಣ್ಣ ನಮ್ಮ ಅಣ್ಣ ಹಾಕ್ಬಿಡಪ್ಪ ಸಾಯತಕ್ಕ, ನಿಮ್ ಮನೆಗ್ ಬಂದು ಇದ್ ಬಿಡ್ತೀನಿ, ನಿನ್ ಮನೆ ಬಾಗ್ಲಿಗೆ ಇದ್ ಬಿಡ್ತೀನಿ, ನೀನ್ ಸೇವೆ ಮಾಡ್ಕೊಂಡು ನಿನ್ ಕೈಯಲ್ಲಿ ತೊಳ್ಕೊಂಡು ನಿನ್ ತಿಗ ತೊಳ್ಕೊಂಡು ಅಂತ ಬಂದಿಲ್ಲ. ನೀನ್ ನಮ್ಮ ಮನೆ ಬಾಗ್ಲಿಗೆ ಬಂದು ಲಗ್ನ ಪುರಿ ಕೊಟ್ಟಿದ್ಕೆ ಬಂದ ಹೊಲ್ಟಿದಿರೋದು. ನಿನ್ ಗುಂಜೊಂದೈತಿ, ನಿನ್ ಮದ್ವೆಗ್ ಬರ್ಲಿಲ್ಲ ಅಂದ್ರೆ ಇಕ್ಕ ನಿನ್ ಮುಷ್ಟಿ ನನ್ ಹೆಕಳಾಸಿ ಯಾಕ ಲೋಪ ಸುಳೆ ಮಗ್ನಿ. ಸುಮ್ಕಿದ್ ನಾವ್ ಕೆರೆನ ಕೊಡಿಸ್ಕೊಂಡಂಗ ಫೋನ್ ಮಾಡಿ ಅಲ್ಲೋಡಿ ಯಾಕಯ್ಯ, ಈ ನನ್ ಮಗ ಗೊಜ್ಜ ನನ್ ಮಗ ಬಂದ್ ಲಗ್ನ ಬರೀ ಕೊಟ್ಟಿದ್ದ ಅಲ್ವಾ, ಮದ್ವೆಗೆ ಹೋಗೋಣ ಅಂತ ನಾನ್ ಕೇಳಿದ್ರೆ ಯಾರು ಹೇಳಿ ನೀವು ಹಿಂಗೆ ಹಿಂಗೆ ಅಂತ. ಇವ್ನ ಮನೆಗೆ ಕೂಳಿಲ್ದೆ ಹೋಗ್ತೀವ, ನಮ್ಗೆ ಬಿದ್ದು ಒದ್ದಾಡ್ತೈತಿ. ನೀನ್ ಬಾರಲ್ಲೇ, ನೀನೇ ಎಲ್ಲ ಬಂದು ಇಲ್ಲೇ ತಿನ್ಬಿಟ್ಟೋಗೋ. ಶ್ರೀಮಂತ ಕೊಟ್ಬಿಟ್ಟಿದೀನಿ ಬೀಗ್ರು. ಶ್ರೀಮಂತ ಅಲ್ಲ, ಶ್ರೀಮಂತರು ಕೊಟ್ಬಿಟ್ಟಿದೀನಿ ಅಂತ. ಇವನು ಕಿರೀಟ ಬಂದ್ಬಿಟ್ಟಿದ್ವಿ, ಇವನು ಕಿರೀಟ. ಇವನ್ ಮಕ್ಳನ್ ಎಕಡ ಸಿಯಾಕ, ಇವನ್ ಮಕ್ಳನ್ ತುರ್ಲಾ ಕುಜ್ಜ. ಏನ್ ಕರ್ಮ ಮಾಡಿ ನೋವು ನಮ್ಮನ್ನ ಕೆರೆಕೆರೆನಾಗ ಉಯ್ದಂಗ ಮಾತಾಡ್ತಾರಲ್ಲ. ಅಲ್ಲ ಇವನು, ಅಲ್ಲ ಇವನು ಬಾಯಿಗೆ ನನ್ ಹುಚ್ಚ ಉಯ್ಯ ಲೋಪರ್ ನನ್ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು. ವಜಗ್ ನನ್ ಮಗ ಇವ್ರನ್ನ ಮಡಿಕೊಂಡಂಗೆ ಮೋಸ ಮಾಡ್ದಂಗ ಅನ್ಕೊಂಬಿಟ್ಟ ನಮ್ಮನ್ನ. ಏನ್ ಮಾಡೋಣಪ್ಪ, ನಮ್ಮ ಮನೆ ಬಾರ್ಕ್ ಏನ್ ಕೇಳೋಣ. ನಾನು ಯಾರೋ ಫೋನ್ ಮಾಡ್ಯಾರ ಅಂತ ಹಂಗ ಅಂದೆ ಕಣಕ್, ನಾನ್ ಸತ್ಯವಾಗ್ಲೂ ನನ್ ಮನಸ್ಸಿನಾಗ ಅದಿಲ್ಲ. ಅಲ್ಲ ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ? ಲೇ ಬಾ, ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು. ನೋಡಿ ನನ್ನ ಮಗ ಇವನು ಹೆಂಗು ಸಿಕ್ಕಣ ಕಿವಿ ವಾಲೆ ಹಾಕೊಂಡು ಓಡಾಡ್ಕೊಂಡು ನನ್ನ ಮಗ ಗೊಜ್ಗ ಹೆಂಗ್ ಮಾತಾಡ್ತಾನೆ ನನಗೇನೆ. ಒಂದ್ಸಲ ಬಂದು 3 ಸಲ ಮೆಟ್ನಾಗ ಹೋಗ್ಬಿಟ್ರಿ ಮಾಡಿ ತಪ್ಪಿಗೆ. ನಾನು ಬಂದ್ ಮಾತಾಡಿದ್ದೀನಿ. ನಾನು ಈ ನಮ್ಮ ಮಗ ಮುನಿಸ್ಕೊಂಡು ಹೋಯ್ತ ಕಣಕ್, ಅದಕ್ಕೆ ನಾನು ಸಚಿವಾಲು ಯಾರೋ ಫೋನ್ ಮಾಡ್ಯಾರ ಅಂತ ಮಾಡಿದೆ. ನಾನು ಪತ್ರಿಕೆ ಕೊಟ್ಟು ಬರ್ಬೇಡ್ರಿ ಅಂತ ಹೇಳಕ್ ಬಂದ್ ಪತ್ರಿಕೆ ಕೊಟ್ಟಿದ್ದೀನಿ ಅನ್ನಕ್ಕ. ಅವ್ರು ಶ್ರೀಮಂತ ಅಲ್ಲ, ಅವ್ರು ಶ್ರೀಮಂತ ಆದ್ರೆ ಅವ್ರ ಮನೆಯಾರಕ್ಕೆ ನಾವೇನು ಹೋಗ್ಬಿಟ್ಟು ಮಗಳಿಗೆ ಅಕ್ಕಿ ಕಾಳು ಹಾಕಿ ಬರೋಣ ಅಂತ ಫೋನ್ ಮಾಡಿದೆ. ನಾನು ನಮ್ ಮಗ ಮುನಿಸ್ಕೊಂಡು ಹೋಯ್ದ್ನಲ್ಲ, ಅದಕ್ಕೆ ಒಂದ್ 2 ಡೇಟ್ ಹೊಡೆದೆ. ಆ ವಿಚಾರಕ್ಕೆ ಕಣಕ್ ಬಿಟ್ರೆ ಇನ್ನೇನು ಇಲ್ಲ. ನೀನು ಹಿಂಗೆ ಗೋಪ್ತೋಲ್ ನಾಟಕ ಆಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಅವಳು ಓಡಾಡಿದ್ರೆ ಮಗ ಮುನ್ಸ್ಕೊಂಡು ಓಡಾಡಿದ್ರೆ ಇನ್ನೇನ್ ಮಾಡ್ತಾರೆ? ಬಂದ್ಬಿಟ್ಟು ಒಂದ್ 3 ಏಟ್ ಮೆಟ್ನಾಗ ಹೊಡೆದ್ಬಿಡ್ತೀನಿ. ನನ್ಗೆ ಹಂಗೆ ನಾನು ಪಾಡಿ ತಪ್ಪಿಗೆ ನಾನು ಕನಸ್ ಮಾನಿಸ್ನಾಗು ನಾನು ಅಂತ ಕೆಟ್ಟದ್ ಮಾಡಲ್ಲಕ್ಕ. ಈ ವಯಸ್ಸಿಗೆ ನಿನ್ಗೆ ಅವಳು ಉಳ್ಬೇಕಾ? ಮಗಳು ಮದುವೆ ಮಾಡ್ಕೊಂಡು ಎಲ್ಲ ಮುಚ್ಕೊಂಡು ದುಡ್ಕೊಂಡು ಎಂಡ್ರನ್ ಸಾಕೊಂಡಿರು. ಮದುವೆಗೆ ಬಂದವ್ರಿಗೆ ಏನು ಎತ್ತ ಫೋನ್ ನಂಬರ್ ನೋಡಿ ಯಾರು ಏನು ಎತ್ತ ಮಾಡಿರೋದು. ಏನಪ್ಪ ಏನು ಚೆನ್ನಾಗಿದ್ದೀರಾ, ಬರ್ರವ ಇಷ್ಟ್ ಗಂಟೆಗೆ ಬರ್ರಪ್ಪ, ಇಷ್ಟ್ ಗಂಟೆಗೆ ಹೋಗ್ರಿ ಮಾಡ್ಕೊಂಡು ಬರ್ರಿ. ನಿಮ್ ಕಾಲಿ ಮುಗಿದ್ ನಿಲ್ಲಿಸ್ತೀರ ಒಟ್ಟು ನೀರ್ ಕುಡ್ದು ಬಿಡ್ತೀನಿ ನಿಮ್
ಬಂದ್ 100 ಸಲ ಮೆಟ್ನಾಗ ಹೊಡೆದ್ಬಿಟ್ರಿ ಫೋನ್ ಮಾಡಿದ್. ಫೋನ್ ಮಾಡಿ ನಾನು ಎಷ್ಟ್ ಗಂಟೆಗೆ ಬರ್ಬೇಕಪ್ಪ ಬಸ್ತಾಗ ಬರ್ತಿರೋ ಇಲ್ಲ ನಾವೇ ಕಾರ್ ತಗೊಂಡ್ ಬರೋಣ ಇಲ್ಲ ಬಸ್ಸಾಗ ಜನ ಅವ್ರ ಅಂತ ನಾವ್ ಮಾಡಿದ್ರೆ ನೀನ್ ಗೊಜಗ್ ನನ್ನ ಮಗ ನೀನ್ ಏನೇನ್ ಮಾತಾಡ್ತಿಲ್ಲ ನಿನ್ ಮಕ್ ನನ್ ಹುಚ್ಚ ಹುಯ್ಯ ಹೊಡಿ ಹುಚ್ಚನ ನಾವು ಇವು 3 ಸಲ ಅಡ್ಕೆಲ್ಲ ಹಾಕಿ ಮಕ್ಕ ಹೋಗ್ತು ಹೋಗ್ಬಿಟ್ಟು ಬರಕ ನನ್ಗೆ ನೀನ್ ಖಾಲಿ ಬೀಳ್ತಿ ಸಾಕು ಫುಲ್ ಸ್ಟಾಪ್ ಮಾಡ್ಬಿಟ್ರಿ ದುಡ್ಡು ಬೇರೆ ಇಲ್ಲ ಆಸ್ಪತ್ರೆಗೆ ಹೋಗಕ್ಕೆ. ಈಗ ಮಗ ಎತ್ತೋದ ಮಗ ಅದೇ ಒಂದ್ 2 ಡೇಟ್ ಇಸ್ಬಿಟ್ ಆಡಕ್ ಹೋಯ್ತು ಕಣಕ್ ಅದಕ್ಕೆ ಒಂದ್ 2 ಡೇಟ್ ಹೊಡೆದು ಮುನಿಸ್ಕೊಂಡು ಹೋಗ್ಯವ್ರು. ಎಲ್ಗ ಹೋಗಾರೆ ಎಲ್ಲಿ ಹೋಗ್ಯವ್ರು ಇಲ್ಲೆಲ್ಲ ನಮ್ಮ ಅಣ್ಣಾರ್ ಮನೆಗೋ ಪಣ್ಣ ಎಲ್ಗೋ ಹೋಗ್ಯವ್ರೆ. ಯಾರ್ಯಾರು ಹೋಗಾರೆ ಅವ್ರ ಒಬ್ರೇ ಹೋಗ್ಯವ್ರಕ್ಕ ಅದಕ್ಕೆ ಅಷ್ಟೇ ಯಾಕ ಇನ್ನೇನು ಇಲ್ಲ. ಎಷ್ಟ್ ಗೆತ್ಕೊಂಬಂದ ತೋರ್ಡ ಗೆತ್ಕೊಂಬಂದ ತೋರ್ಡ ತೋರ್ಡ್ ಗೆತ್ಕೊಂಬಂದವ್ನಿ. ಆ ಮಗ ಪೋರ್ಸಾಗ ಮಾಡಿಕೊಂಡಿದ್ದೆ 8,000 ತಗೊಂಡು ಸೋತ್ ಬಂದವನ್ ಕಣವ. ನೀವ್ ಯಾರು ಗೊತ್ತಾಗ್ಲಿಲ್ಲ ಅಕ್ಕ. ನಾನ್ರಿ ಲಲ್ಲಿ ಅಯ್ಯ ನೀನ್ ತಾಯಿನ ನಿಮ್ಮ ಸಿಪ್ಪಿ ಕೆರ ಅರ್ಧಬಿಡ್ತಿ ಇಂತದಾಗ ಏನ್ ಸಾಚ ಮಾತಾಡ್ದಲ್ಲ ನೀನ್ ತಾಯಿ ಸಿಗ ನೀನ್ ನನ್ ಕೈಗೆ ನಿಮ್ಮ. ಹಲೋ ನಾನ್ ಮೇಡಮ್ ಯಾಮಿನಿ ಅಂತ ಸರ್. ಯಾಮಿನಿ ಅಂತ ನೀವು ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ಮಾಡಿದಿರಲ್ಲ ಸರ್, ಅದು ಯಾವ ಪ್ಲೇಸು ಸರ್? ಅದು ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ಮಾಡಿದಿರಲ್ಲ ನೀವು, ಅದು ವಿಡಿಯೋ ಹಾಕಿದ್ರಲ್ಲ, ಅದು ಯಾವ ಪ್ಲೇಸು ಸರ್? ತುಂಬಾ ಚೆನ್ನಾಗಿದೆ ಆ ಪ್ಲೇಸ್. ಅದು ಪ್ಯಾಂಟು ಶರ್ಟು ಗೀರ್ಗಿರು ಚಿಕ್ಕಮಂಗ್ಳೂರು ಗುಳ್ಳಿಗಿರಿ ಬೆಟ್ಟ. ಹಲೋ ನರಸಿಂಹರಾಜ್ ಅವರೇ, ಬೇಜಾರು ಮಾಡ್ಕೊಂಬಿಡಿ. ನಿಮ್ಗೇನ ತೊದ್ಲ? ಹುಳ್ಗಿರಿ ಬೆಟ್ಟ ಅಲ್ಲ ತೊದ್ಲಿದ್ಯಾ ನಿಮ್ಗೆ ಮಾತು? ಇಲ್ಲ ತೊದ್ಲೇನಿಲ್ಲ, ಕರೆಯಾಗ ಮಾತಾಡ್ತಾ ಇದ್ದೀವಿ. ಮಾತಾಡಿ, ಸಾರಿ, ಏನೋ ಬೇಜಾರು ಮಾಡ್ಕೊಂಬಿಡಿ. ನೀವು ಡ್ಯಾನ್ಸ್ ಮಾಡಿದಿರಲ್ಲ ಪ್ಲೇಸ್ ಯಾವ್ದು ಅಂತ ತಿಳ್ಕ ನಾವು ಹೋಗೋದಕ್ಕೆ. ಮುಳ್ಳಯ್ಯನಗಿರಿ ಬೆಟ್ಟ. ಮುಳ್ಳಯ್ಯನಗಿರಿ ಬೆಟ್ಟ ಸರ್. ಅದು ಫಸ್ಟ್ ಟೈಮ್ ಮಾಡಿದಿರಲ್ಲ ಸರ್, ಒಂದು ಪಂಚೆಯಲ್ಲಿ ರೆಡ್ ಶರ್ಟ್ ನೋಡಿ. ರೆಡ್ ಶರ್ಟ್ ಒಂದು ಪಂಚೆ ಉಟ್ಕೊಂಡಿದ್ದೀರಲ್ಲ, ಅದು ಆ ಟಿಕ್ ಟಾಕ್ KRS ಅಂತ, ಇದು ಮೈಸೂರ್ ಹತ್ರ. ಓಕೆ ಸರ್, ಥ್ಯಾಂಕ್ ಯು. ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್ ಡ್ಯಾನ್ಸ್. ಅದು ಇಲ್ಲ ಡ್ಯಾನ್ಸ್ ಮಾಡ್ಲಿಕ್ಕೆ ಕೂತ್ಕೊಂಡು ಹಿಂಗ್ ಕೈ ಸೆಂಡ್ ಮಾಡಿದಿಲ್ಲ. ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ತುಂಬಾ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದೀರಾ ಸರ್. ನಾವು ನಿಮ್ಮ ಅಭಿಮಾನಿ ಆಗ್ಬಿಟ್ವಿ ಸರ್. ತುಂಬಾ ಚೆನ್ನಾಗಿ ಸರ್. ಯಾವ ಕೈ ಸೆಂಡ್ ಆಡಿ ಇದು ಮಾಡಿದ್ದು ನಮ್ಮಂತ ಯಾವ ಈ ಕಡ್ಲೆಪುರಿ ಗಾಳಿ ತೂರ್ಕೊಂಡು ಹೋಗ್ತಾವಲ್ಲ, ಕಡ್ಲೆಪುರಿ ಹಾಕಿ ನಿಲ್ತಾವ್ರ ಬೀದಿಗೆ ಗಾಳಿ ಬೀಸದ ಕಡ್ಲೆಪುರಿ ಹಚ್ಚಿರ್ತಾವ್ರ. ಏನೋ ಸರ್ ಅದು ಗೊತ್ತಿಲ್ಲ. ಒಳ್ಳೊಳ್ಳೆ ಕವನಗಳೆಲ್ಲ ಅಲ್ಲ ಅಕ್ಕ, ಕಡ್ಲೆಪುರಿ ಗಾಳಿಗೆ ಹಚ್ಚಿ ಇರ್ತಾವ, ಬೀಳ್ತಾವ ಕೆಳಗೆ. ಇಲ್ಲ ಹೋಗ್ತಾವ, ಗಾಳಿಗೆ ತೂರ್ಕೊಂಡು ಹೋಗ್ತಾವ ಸರ್. ಹಂಗೆ ಎಂತ ಕಲಾವಿದ್ರವ್ರೆ ನೀವು. ಈಗ ಸೊಂಟನೆ ಮೈಯೆಲ್ಲ ಮುರಿದು ಡ್ಯಾನ್ಸ್ ಮಾಡಾರವ್ರೆ, ಆಮೇಲೆ ಎಂತೆಂತ ಫೈಟ್ ಹೊಡಿಯಾರವ್ರೆ. ನಮ್ದೇ ಆದ ಕೈ ಸೆಂಡ್ ಮಾಡಿ ಮೂರ್ ಹೆಜ್ಜೆ ಕುಂದಿರೋದು ಹೊಟ್ಟೆ ಹೇಳ್ಕೊಂಡು. ಅದು ನಿಮ್ಮ ದೊಡ್ಡತನ ಸರ್. ನೀವು ಗೊತ್ತಾ, ನೀವು ಕಲೆಗೆ ಬೆಲೆ ಕೊಡ್ತೀರಾ, ಹಾಗಾಗಿ ನೀವು ದೊಡ್ಡವರು ಅಂತ ಹೇಳ್ಕೊಂತ ಇಲ್ಲ ಅಲ್ವಾ ಸರ್? ನಿಮ್ಮ ಹೆಸರು ನರಸಿಂಹರಾಜ್. ನೀವು ಈ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡ ಮನುಷ್ಯರು ನೀವು ಅಂತ ಎಲ್ಲ ಗೊತ್ತಾಗ್ತದೆ. ನೀವು ರಾಜಕಾರಣಿ ಏನೋ ಆಗಿದ್ದೀರಾ ಸರ್? ರಾಜಕಾರಣಿ? ಪೊಲಿಟಿಷಿಯನ್ ನೀವು? ರಾಜಕಾರಣಿ ಇಲ್ಲ ಸರ್, ರಾಜಕಾರಣಿನೂ ಇಲ್ಲ. ಅಬ್ಸಿಯಲ್ಸು ಅಲ್ಲ, ಏನಿಲ್ಲ. ಒಂದು ಎಲ್ಲ ಚಿಲ್ಲರೆ ಅಂಗಡಿ ಇಕ್ಕೊಂಡು ವ್ಯಾಪಾರ, ತುಮಕೂರು ವ್ಯಾಪಾರ ತರೋದು, ವ್ಯಾಪಾರ ಮಾಡೋದು. ಯಾವ ಊರು ಸರ್ ನಿಮ್ದು? ಹಲೋ, ನಿಮ್ದು ಯಾವ ಊರು ಸರ್? ನಿಮ್ದು ಯಾವ ಊರು ಸರ್? ನಮ್ ದಾವಣಗೆರೆ ಸರ್. ನಾವು ತುಮಕೂರು ಹತ್ರ ಎಲ್ಲಿದೆ ಸರ್? ನಿಮ್ ಫೋನ್ ನಂಬರ್ ಹಾಕಿಲ್ವಲ್ಲ ಸರ್ ಇದರಲ್ಲಿ?
ತುಮಕೂರು ಸಿಟಿನೇ ಮೇಡಮ್, ತುಮಕೂರು ಸಿಟಿ ಸಿಟಿ ಇದು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಫೋರ್ತ್ ಫ್ಲೋರ್ ಹೌಸ್ ಇದೆ ನಮ್ದು. ಆಮೇಲೆ ನಮ್ದು ಗೆಸ್ಟ್ ಇದು ಸ್ವಿಮ್ಮಿಂಗ್ ಪೂಲ್ ಇದೆ. ಆಮೇಲೆ ಇದು ಏನೋ ಪಾರ್ಕಿಂಗ್ ಇದೆ, ಕಾರ್ಗಳಿದಾವೆ, ಎಲ್ಲ ಇದೆ ಮೇಡಮ್ ಅವರೇ. ಓಕೆ ಸರ್, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕೇಳಿದೆ ಸರ್, ಅದು ಪ್ಲೇಸ್ ಎಲ್ಲಿ ಬೇಕಂತ ತಿಳ್ಕೊಬೇಕಾಗಿತ್ತು. ಇಲ್ಲ, ನಮ್ದು ಬಂದು ಅಲ್ಲಿ ಬಂದು ಯಾರನ್ನ ಕೇಳಿದ್ರು ತುಮಕೂರಲ್ಲಿ ಕೇಳಿದ್ರು ಹೇಳ್ತಾರೆ ಸರ್ ನಮ್ಮ ಅಡ್ರೆಸ್. ಇಲ್ಲ ಸರ್, ನಾವೇನು ಬರೋ ಅಂತದಿಲ್ಲ, ಸುಮ್ಮನೆ ಆ ಪ್ಲೇಸ್ ಯಾವ್ದು ತಿಳ್ಕೊಬೇಕಾಗಿತ್ತು. ನೀವು ಏನೋ ಬಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬಿಡೋಣ ನಿಮ್ಮ ಮನೆಗೆ ಅಂತನಾ? ನಮ್ಮನ್ನ ಊಟ ಏನೋ ಉಪಚಾರ ಮಾಡ್ತೀರಾ? ಏನಿಲ್ಲ ಮೇಡಮ್ ಅವರೇ, ನಮ್ದು ನಾವು ಇದು ರಿಚ್ಗಳ ಫ್ಯಾಮಿಲಿ. ಹೌದಾ ಸರ್? ರಿಚ್ಗಳ ಫ್ಯಾಮಿಲಿ. ಏನೋ ದೇವ್ರ ನಮ್ದು ಹತ್ರ 4 ಕಾರ್ಗಳು ಇದಾವೆ, 4 ಕಾರ್ಗಳು ಇದಾವೆ. ಆಮೇಲೆ ಒಂದು ರೈಲ್ ಮಾಡಿಕೊಂತಾರೆ, ಒಂದು ಇದು ಬಸ್ಗಳಿದಾವೆ. ಹೌದಾ? ಹೆಂಡ್ತಿದಿರು ಒಬ್ರೇ ಇದಾರ ಹೋಗ್ಲಿ, ಅದನ್ನು ಎಷ್ಟು ಜನ ಇದ್ದಾರೆ ಸರ್? ಹೆಂಡ್ತಿದಿರು ಒಬ್ರೇನ, ಅದು ಎಷ್ಟು ಜನ ಮಡಿಕೊಂಡಿದ್ದೀರಾ? ನನ್ನ ಮಕ್ಕಳನ್ನ ಫೋನ್ ಮಾಡ್ಲಿ, ಲಾಸ್ಟಿಗೆ ಅಲ್ಲಿ ರೌಂಡ್ ಫುಲ್ ಹೋಗ್ಬಿಡ್ತಾರೆ. ಇಲ್ಲಿ ಕ್ಯಾಟ್ರೆ ಅಂತ ಹುಡುಕಬೇಕ. ಯಾಮಿನಿ ಅಂತ. ಯಾಮಿನಿ ಅಕ್ಕರೆ ಅದೊಂದು ಅಕ್ಷರ ಇಷ್ಟೊತ್ನಾಗ ಬಿಟ್ಟು 3 ಕೆರಿನಾಗ ಕೊಡಂಗ್ ಮಾತಾಡ್ಬಿಡಿ. ಮನಿಕಣ ಕಾಲ ನಮ್ಗೆ. ಸರ್ ಪ್ಲೀಸ್ ಸಾರಿ, ನಾವು ಏನ್ ಗೊತ್ತಾ ಕೇಳ್ದೆ ಅಂದ್ರೆ, ನೀವು 10 ಕಾರ್ ಇದಾವೆ ನಮ್ಮ ಹತ್ರ, ಅಷ್ಟು 4 ಹೌಸ್ ಇದಾವೆ ನಮ್ಮ ಹತ್ರ, ಪಾರ್ಕಿಂಗ್ ಯಾವ್ದು ಇಲ್ಲ ಅಕ್ಕ, ನಮ್ದು ಯಾವ್ದು ಇಲ್ಲ. ಹಳ್ಳಿ ನಮ್ದು, ಹಳ್ಳಿ ಒಂದು 4 ಜನ ಬಂದ್ರೆ 3 ಜನ ಒಳಗ್ ಮನಿಕೋಬೇಕು, ಇನ್ನೊಬ್ರು ಆಚೆಗೆ ಮನಿಕೋಬೇಕು, ಅಷ್ಟೊಂದು ಮನೆ ತಕ್ಕ ನಾವು ಏನೂ ಇಲ್ಲ. ಅದೊಂದು ಬಿಟ್ಟು ಅಕ್ಷರ ಒಂದ್ ಬಿಟ್ಟು ಎನ್ನ ಮಾತಾಡಿ ಅಕ್ಕ. ಸೊಳ್ಳೆಲ್ ಮಲಗಕ್ ಆಗ್ತಾ ಇಲ್ಲ ನಮ್ಗೆ. ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು. ನಾವೆಲ್ಲ ಸರ್, ನಾವು ಕ್ಯಾಶುಯಲ್ ಆಗಿ ಕೇಳ್ದು, ಏನ್ ಗೊತ್ತಾ, ನೀವು ನಮ್ಮ ಹತ್ರ ಕಾರ್ ಇದಾವೆ, 4 ಹೌಸ್ ಇದೆ, ಪಾರ್ಕಿಂಗ್ ಇದೆ, ಹಂಗೆ ಹಿಂಗೆ ಅಂದ್ರಲ್ಲ, ಹೋಗ್ಲಿ ಹೆಂಡ್ತಿದ್ರು ಒಬ್ರು ಇದಾರ, ಅವರು 10 ಜನ ಇದಾರ ಅಂತ ಕೇಳಿದೆ ಸರ್. ಸುದ್ದಿಗೆ ಬರ್ಬೇಡಿ, ಕೆಳಗಡೆ ಸುದ್ದಿಗೆ ಬರ್ಬೇಡಿ, ಮೇಲ್ಗಡೆ ಸುದ್ದಿ ಮಾತಾಡಿ ಅನ್ನ. ಹೌದಾ ಸರ್? ಮತ್ತೆ ನೀವು ದಾವಣಗೆರೆ ಸೈಡ್ ಏನೋ ಬರ್ತೀರಾ ಸರ್? ಚಿತ್ರದುರ್ಗ ಕೋಟೆ ಎಲ್ಲ ನೋಡಿದೀರಾ ಸರ್? ಕೋಟೆಗೂ ನೋಡಿದೀವಿ, ಎಲ್ಲಾ ನೋಡಿದೀವಿ ನಾವು. ಏನಕ್ಕೆ ಮೇಡಮ್ ಅವರೇ ಬರೋದ್ ನಾವು? ಏನಕ್ಕೆ ಬರೋದ್ ಹೇಳಿ? ಅಲ್ಲ, ಬರಂಗಿದ್ರೆ ಬನ್ನಿ ಸರ್ ನಮ್ಮ ಮನೆ ಹತ್ರ. ನಮ್ಮ ಅಭಿಮಾನಿ ಮನೆ ಅಭಿಮಾನಿ ಮನೆಗೆ ಬರ್ಬೇಕಲ್ವಾ ನೀವು? ನಾವೇನು ಅಭಿಮಾನಿ ಸರ್, ನಾನು ನಿಮ್ಮ ಅಭಿಮಾನಿ. ನಮ್ಮ ಮನೇಲಿ ಏನ್ ಯಾರು ಇರಲ್ಲ, ಮಕ್ಳು ಸ್ಕೂಲ್ ಹೋಗುತ್ತೆ, ನಮ್ಮ ಯಜಮಾನ್ರು ಇವ್ರು ಸುರುವತ್ಕೊಂಡ್ರಿ ಇದು ಚಾಪಿಗೆ ತಲೆತಿನ್ಗೆ ಸುರುವತ್ಕೊಂತ ಇದ್ರ ಅಮ್ಮರೆ. ನಮ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ, ಚಳಿಗಳು ವಿಪರೀತ ಚಳಿ, ನೆಲ ಕಚ್ಚೊಡಿತಾ ಐತೆ ಕೊರೆ. ಏನ್ ಸರ್? ನೀವು ಆ ರೂಟಿಗೆ ಮಾತ್ರ ತಗೊಂಡೋಗ್ಬೇಡಿ ದಯವಿಟ್ಟು, ಕ್ಷಮೆ ಇರಲಿ. ಆಮೇಲೆ ನಮ್ಮ ಸಕಲ ನಿಮ್ಗೆ ಎಷ್ಟು ಬೇಕೋ 106 ಸಲ ಕೈ ಮುಗಿದೀನಿ, ಅಲ್ಲಿ ಮಾತ್ರ ಹೋಗ್ಬೇಡಿ. ಬರ್ರಿ ಅನ್ನೋದ್ ಬಿಟ್ಟು ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಆಮೇಲೆ ಇದು ಒಳ್ಳೆ ಸೊಪ್ಪು ಅದು ತಿನ್ನಿ, ತರಕಾರಿ ತಿನ್ನಿ. ಏನನ್ನ ಹಿಂಗ್ ಹೇಳಿ ಅಭಿಮಾನಿಗಳು, ಮನೆಗ್ ಬರ್ರಿ. ಮಕ್ಕಳು ಸುದ್ದಿ ಎತ್ಬಿಟ್ರಿ ಅಂದ್ರೆ ನಮ್ಗೆ 10 ಗಂಟು ಉಡ್ದು ಬಿಡ್ತೈತಮ್ಮ ಅಮ್ಮ, 10 ಗಂಟು. ಬುಲ್ಡೆಗುಡ್ ರಕ್ತ ಲಾರಿ ಅಡಿಗೆ ಮೊಬೈಲ್ ಸಿಗೋದಲ್ಲ, ಅದೇ ಮಧ್ಯಾಹ್ನ ಮಾಡಿದ್ರಲ್ಲ ಅವಾಗ ಮೊಬೈಲ್ ಎಲ್ಲ ಹೊಡೆದೈತೆ. ಅಣ್ಣ ನಾನ್ ಮಾಡಿಲ್ಲ ಅಣ್ಣ, ಬೆಳಗ್ಗೆಯಿಂದ ಯಾವಾಗ್ಲೂ. ನಮ್ಗೆ ಹಂಗ ಹೇಳ್ಬಾರ್ದವ, ಬಸ್ ಬರ್ಬೇಕಾದ್ರೆ ಮಾಡಿದ್ದು ಫೋನಾಗೆ. ಖಂಡಿತ ನಾನ್ ಮಾಡಿಲ್ಲ ಅಣ್ಣ. ನಂಗೆ ನೋಡು, ನನಗೆ ಸುಮ್ನೆ ನನಗೆ ಟೆನ್ಷನ್ ಕೊಡ್ಬೇಡ, ನಾನು ಫೋನ್ ಮಾಡೇ ಇಲ್ಲ. ಗಾಡಿ ಬರೋ ಮಾಡ್ದೆ ಕಣಕ್ಕ, ಮಾಡಿ ಎಲ್ಲ ಟ್ರಕ್ ಅಂತ ಗಾಡಿ ನಿಂತ ಹೋತು, ಮೊಬೈಲ್ ಹೋಗಿ ಲಾರಿ ಅಡಿಗೆ ಬಿತ್ತು ನಮ್ಗೆ. ನಾನ್ ಹೇಳದ್ ಕೇಳಿಸ್ಕೊಳ್ಳೋಣ, ನಾನ್ ಮಾಡಿಲ್ಲ. ಆ ಚಿನ್ನಾಲಿ ಅವಳಲ್ಲ ಲಲ್ಲಿ, ಚಿನ್ನಾಲಿನೂ ಅಲ್ಲ ಏನು ಅಲ್ಲ, ನೀವೇ ಕಣಕ್ಕ. ಲಲಿತಾ ಮಾಡಿರ್ಬೇಕಣ್ಣ, ನಾನ್ ಮಾಡಿಲ್ಲ. ಯಾರೋ ಬಿಡಿ, ದೇವ್ರು ನೋಡ್ಕೊಳ್ಳಿ. ದೇವ್ರ ನೋಡ್ಕೊಂಡ್ಲಿ ಬಿಡು, ಅವಳ ಮನೆ ಹಾಳು ಮಾಡ್ಲಿ, ಅವಳ ಬಾಯಿಗೆ ಮಣ್ಣಾಕ. ನನ್ ಗಂಡು ನನ್ ಲವರ್ಗೆ ಏನ್ ಇಷ್ಟೊಂದು ಹಿಂಸೆ ಕೊಡ್ತಾಳ ಅವಳು. ನೋಡ್ಕೊಳ್ಳಿ ಬಿಡಕ್ಕ. ನಿನ್ಗೆ ಏನ್ ಅಷ್ಟೊಂದು ಹಿಂಸೆ ಕೊಡ್ತಾಳ ಚಿನ್ನು ಅವಳು?
ಯಾಕೋ ಚಿನ್ನು ಹಂಗೆ ಮಾಡ್ತಾರಲ್ಲ ಚಿನ್ನು, ನೀವು ಯಾಕೆ ಚಿನ್ನು ನಮ್ಮನ್ನ ಮೌತ್ ಹೆಂಗ್ ಇದು ಅಂತ ಭಯನ ಅನ್ನಂಗ ಆಗುತ್ತೆ ಕಣಕ್ಕ ಅಷ್ಟೇ. ಅಲ್ಲ ಅವಳಿಗೆ ಏನ್ ಬಂದೈತಿ ನಿನ್ಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾಳೆ? ನಾನು ನೋಡು, ಅವಳಿದ್ರೆ ಅವಳು ಇರ್ಬೇಕಿಲ್ಲ ನಾನಿರ್ಬೇಕು. ನಾನ್ ಕೈ ಹಾಕದ್ಮೇಲೆ ನೀನ್ ನನ್ನೋನಾಗಬೇಕು. ಅವಳಿಗೆ ನಾನು ಅವಳ ಪರ ಆಗಕ್ ನಾನು ಬಿಡಲ್ಲ. ನೀನು ಅವಳನ್ನ ಲವ್ ಮಾಡಬಾರ್ದು. ಐ ಲವ್ ಯು ಅಂದ್ರೆ ನಾನು ಇನ್ನೊಂದು ತುಂಬಾ ಲವ್ ಮಾಡ್ತಿದ್ದೀನಿ ಅಂದ್ರೆ ಮತ್ತೆ ಅದೇ ಕೊಡ್ತಾರಕ್ಕ ಒಂದ್ ಸ್ವಲ್ಪ ತಲೆಯಾಕ. ನಾನು ತುಂಬಾ ಲವ್ ಮಾಡ್ತಿದ್ದೀನಿ. ನೀನ್ ನನ್ ಮಾಡತ್ತೀಯ ಇಲ್ಲ ಚಿನ್ನಲಿ ಮಾಡ್ತೀಯ? ನೀನ್ ನನ್ ಲವ್ ಮಾಡ್ತೀಯ ಚಿನ್ನಾಲಿ ಲಲ್ಲಿನ್ ಲವ್ ಮಾಡ್ತೀಯ? ಹೇಳ್ಬೇಕು ಇವತ್ ನನ್ಗೆ. ಅಯ್ಯೋ ಒಂಚೂರು ಮಗ ವರ್ಷ ಅಂತ ಇಲ್ಲ, ಆ ಲಲ್ಲಿನ್ ಲವ್ ಮಾಡ್ತೀಯ ನೀನ್ ನನ್ ಲವ್ ಮಾಡ್ತೀಯ? ಹೇಳು. ಐ ಲವ್ ಯು. ನನ್ಗೆ ನಾನ್ ಯಾಕೆ ಮಾತಾಡ ಆಪ್ ಮಾಡು ಅಂತ ಕಟ್ ಮಾಡ್ರೆ ನರಸಿಂಹ ಸ್ವಾಮಿ ಮೇಲೆ ಆಣೆ. ಕಟ್ ಮಾಡ್ಬೇಡ. ನರಸಿಂಹ ಸ್ವಾಮಿ ಮೇಲೆ ಆಣೆ. ಅಯ್ಯೋ ನಿಮ್ ಮನೆ ಆಯ್ತು ನರಸಿಂಹ ಸ್ವಾಮಿ ಮೇಲೆ ಆಣೆ. ಗೊತ್ತಾಯ್ತಾ? ಇಲ್ಲಿ ವಧೆಗಳು ಸ್ವಲ್ಪ ಬೀಳ್ತಾವಕ್ಕ. ವಧೆ ಸ್ವಲ್ಪ ವಧೆಗಳು ಸ್ವಲ್ಪ ಬೀಳ್ತಾವ. ಅದಕ್ಕೋಸ್ಕರ ಒಂದೇ ಒಂದ್ ಬಾಡಿ ಇದೆ ಅಂತ. ನಾನ್ ನಮ್ ಮನೆಗ್ ಬಾ, ನಿನ್ಗೊಂದ್ ಡಜನ್ ಬೇಕಾದ ಬಾಡಿ ನಾನ್ ಕೊಡಿಸ್ತೀನಿ. ಹಲೋ ಆಯ್ತಕ್ಕ, ಸ್ವಲ್ಪ ಪ್ರಸಾದ ಊಟ ಮಾಡ್ತೀನಿ. ತಡಿ ಫೋನ್ ಕಟ್ ಮಾಡಿದ್ರೆ ಆ ಕದ್ರಿ ನರಸಿಂಹ ಸ್ವಾಮಿ ನೋಡ್ಕಂತ ನಿನ್ನ. ಏನ್ ಮಾಡೋಣ ಅಂತ ಇಲ್ಲಿ ಅದೇ ಬೀಳ್ತವೆ, ಅಲ್ಲಿ ಮಾತಾಡಂಗಿಲ್ಲ. ನೀನ್ ಹೇಳು, ನೀನು ನನ್ನ ಇಷ್ಟ ಪಡ್ತೀಯ ಅವಳನ್ನ ಇಷ್ಟ ಪಡ್ತಿಲ್ಲ? ಹಲೋ ಏನಪ್ಪೋ ನಮ್ಮನ್ನೆಲ್ಲ ಇದು ನಮ್ಮನ್ನ ಆಸ್ತಿ ತಗೊಂಡು ಹಾಕಂಗ್ ಮಾಡ್ತಾರೆ. ಎಲ್ಲಾ ಕಡೆಗೂ ಎಲ್ಲಾ ಬೈತಾರೆ. ನೀನ್ ಹೇಳು ಚಿನ್ನು. ಇದೇನ್ ಬೆಳಗ್ಗೆ ನೋಡ್ರೆ ಇದ್ರಾಗ ನಮ್ಗೆ ಕರ್ಮ ಅದ್ಯಾವ್ದ ನನ್ನ ಮಗ ಮಾಡಿ ಯಾವ್ದೋ ಅಜ್ಜಿ ತಿಕಾಜಿ ಕೊಡ್ತೀವಿ ಅಂತ ಹೇಳಿ ಅದ್ರ ಎಲ್ಲ ಹಾಕುವ ಇದು ಏನು ಬಸ್ ಸ್ಟ್ಯಾಂಡ್ ಲಾಡ್ಜ್ ಮಾಡ್ಕೊಂಡಿದ್ರಿ ಅಂತ ಫೀಲ್ಡ್ ಆಫೀಸರ್ ಆಚೆ ಕಳಿಸಿರ್ತಾನಕ್ಕೋ. ಅಯ್ಯೋ ಯಾವ ಆಫೀಸರು? ಫೀಲ್ಡ್ ಆಫೀಸರ್ ಬ್ಯಾಂಕ್ನಾಗ ಆಚೆ ಕಳಿಸಿರಕ ಇದೇನು ಲಾಡ್ಜ್ ಮಾಡ್ಕೊಂಡಿದ್ರು. ಏನ್ ಮಾತಾಡ್ತೀರ ಹೋಗ್ರಿ ಆಚೆ ಕಡೆ ಅಂತ. ನಮ್ದೇನ್ ಹೇಳನ್ ಕಷ್ಟ? ನಿನ್ಗೆ ಏನ್ ಕಷ್ಟ ಅಂದ್ರೆ ನೀನ್ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಅಲ್ಲೇ ಒಂದು ಯಾರೋ ಲೋಕಪಾಲ್ ಮಕ್ಳು ಅದ್ಯಾವ್ದೋ ನಮ್ಮ ಅವ್ವರು ಹೋಗೋದಂಗ ತಿಕ್ಕಾಜಿಕ್ತಿದೆ ಅಂತಂದ್ರೆ ನಿಮ್ಮ ಮಮ್ಮಿ ಹಂಗ ಅಂದೆ ಈಚೆ ಕಳಿಸಿರು ಫೀಲ್ಡ್ ಆಫೀಸರ್. ಇದೇನು ಲಾಡ್ಜ್ ಮಾಡ್ಕೊಂಡಿದ್ರ ಬ್ಯಾಂಕ್ ಲಾಡ್ಜ್ ಅಂತ ಅಟ್ಟಿರ್ಕಣಕ್ಕ. ಅಲ್ಲ ನೀನು ಆ ಅಜ್ಜಿ ತಿಕ್ಕ ಜಿಕ್ತಾಕ್ ಹೋಗಿದೆ. ಇಲ್ಲ ತಳಿ ನನ್ನಲ್ಲ. ನನ್ ಟಿಕ ದಪ್ ಇದ್ವಲ್ಲ, ನನ್ ಟಿಕ ಜಿಕ್ಸ್ಬೇಕಾಯ್ತು. ಎಲ್ಲ ಮಾತಾಡ್ಬೇಕ. ಇಲ್ಲಿ ಪರ್ಕೆ ಕುಂತವ್ರೆ. ಇದು ಪ್ಲಾಸ್ಟಿಕ್ ಗಡ್ಡಿ ಹಾಕಿರೋ ಪರ್ಕೆ ಅಲ್ಲ. ನಾನು ನಿನ್ನಗೆ ದಪ್ಪಗೆ ದಪ್ ಟಿಕ ಎಲ್ಲ ಬೆಳೆಸ್ಕೊಂಡಿದ್ದೀನಿ. ನನ್ ಟಿಕ ಜಿಕ್ಟಿವಂತೆ ಬಾ. ಅವಧಿಗೆ ನೀನು ಅಲ್ಲಕ್ಕ ಒಂದ್ ಸ್ವಲ್ಪ ಆಚೆ ಕಡೆ ಚಳಿಯಾಕ ಮನೆಕ ಅಂದ್ರೆ ಆಚೆ ಕಡೆಗೆಲ್ಲ ಕೊರಬಿದ್ದು ಹಂಗೆ ನೀರ್ ಕಣಂಗ್ ಆಗುತ್ತೆ. ಇಲ್ ನೋಡು ಅಂದ್ರೆ ನನ್ ಟಿಕ ಎಷ್ಟಪ್ಪ ಐತೆ ಅಂತ ನೋಡು. ಒಂದ್ಸರಿ ಬಡ್ ತೋರಿಸ್ತೀನಿ ನೋಡು ಎಷ್ಟ್ ಚೆನ್ನಾಗಿ ಟಿಕ ನಾನು ಬೆಳೆಸ್ಕೊಂಡಿದೀನಿ. ಬಾ ಜಿಟ್ಟು ಎಷ್ಟೋ ತಕ ಜಿಕ್ಟಿ ಬಾ ಜಿಂಕ್ಟ್ ಬಾ. ಮಡವಾಡ್ರದ ಹೆಣ್ಣು ಹೇಳಿದ್ನಲ್ಲ ಮಾಡ್ದನ್ಲ. ಯಾರು ಹೇಳು? ನಾನ್ ಕಣೋ ಕೃಷ್ಣಪ್ಪ ನರಗನಹಳ್ಳಿ. ಗೌಡ್ರೆ ಎಲ್ಲಿ ಬರ್ಲೇ ಇಲ್ಲ ನೀವು. ಅಲ್ಲ ಡ್ರಿಂಕ್ಸ್ ಮಾಡಲ್ಲ ಅಂತೀರಾ ನೀವು. ಇದೇನು ಯಾವಾಗ ಬೇಕು ಅವಾಗ ನೋಡಕ್ಕೆ ಇದು ಇವತ್ತು ಬಂದೈತಿ ಮಾರ್ಕೆಟ್ಗೆ ಅವ್ರೇಕಾಯಿ ಇದೆ. ನಾಳೆಗ್ ಬಂದಿಲ್ಲ ಅಂತ ಹೇಳಕ್ಕೆ ಅದು ತರಕಾರಿ ಮಾರ್ಕೆಟ್ ಅಂತ ಹೇಳೋದು. ಅವತ್ ಬರ್ತೀವಿ ಅಂತ ಹೇಳಿ ಅಷ್ಟಾಯ್ತನಾಗ ಹೋಗಿ ನಾನು ಎಲ್ಲ ಕೇಳ್ಕೊಂಡ್ ಬಂದಿದ್ದೀನಿ. ಬರೇಳ್ರಿ ಅಂತ ಅಂದವ್ರೆ. ನೀವು ಭಾನುವಾರ ಬರ್ತೀವಿ ಅಂದ್ರೆ ಬಂದ್ರ ಫೋನ್ ಮಾಡಲ್ಲ ಒಂದು ನರಸಿಂಹ. ಫೋನ್ ಮಾಡಕ್ ಹೋದ್ರೆ ಯಾರಿಗೋ ಮಾಡಕ್ ಹೋಗಿ ಯಾರ್ಯಾರಿಗೋ ಹೋಗಿದ್ರೆ ಅದಕ್ಕೆ ನಾನು ಮಾಡೋದೇ ಇಲ್ಲ ಯಾರಿಗೂ. ಫೋನ್ ಮಾಡಿದ್ರೆ ಬರ್ತೀನಪ್ಪ. ಈಗ ಭಾನುವಾರ ಬಂದ್ಬಿಡ್ಲಾ? ಭಾನುವಾರ ಬರ್ರಿ.
ಭಾನುವಾರ ಬರ್ತೀನಿ. ಇಲ್ಲಿ ಎಣ್ಣೆ ತನಕ ಬರ್ತಾನ ನಮ್ಮ ಅಂಗಡಿಗೆ. ಹಿಂಗ್ ಭಾನುವಾರ ಬರ್ತಾರೆ ಅಂತ ಹೇಳ್ತೀನಿ. ಆಮೇಲೆ ಭಾನುವಾರ ಶನಿವಾರ ದಿನ ಇಷ್ಟೇ ಒಂದ್ಸಲ ಫೋನ್ ಮಾಡಿ. ಶನಿವಾರ ಇಷ್ಟೊತ್ತಿಗೆ ಫೋನ್ ಮಾಡ್ತೀನಿ. ಆಯ್ತು. ಭಾನುವಾರ ಬೆಳಗ್ಗೆ ಒಂದು 6 ಗಂಟೆಗೆಲ್ಲ ಬಂದ್ಬಿಡ್ಲಾ? 6 ಗಂಟೆಗೆ ಆಗೋತಿ ಇಲ್ಲೆಲ್ಲ ಸೋಳಿ ಇನ್ನ ಬೆಂಕಿ ಕಾಯ್ಸ್ಕೊಂಡ್ ಕುಂತಿರ್ತಾರೆ. ಎಷ್ಟು ಗಂಟೆಗೆ ಬರಲ್ಲಪ್ಪ ಮತ್ತೀಗ? 9:30 10 ಗಂಟೆ ಹಂಗ್ ಬರ್ರಿ. ನೀನ್ ಇರ್ತಾನೆ ಆಮೇಲೆ ಎಲ್ಲ ನಾಟಕ ಇಟ್ಕ ಪಾಠಕ ಅಂತ ಎದ್ದೋದ್ಯಾ? ನಾಟಕ ರಾಮಾಯಣ ನಾಟಕ ಐತ್ರಿ. ನಮ್ ರವಿ 12 ಗಂಟೆ ಹಂಗ ಹೋಗ 12 ಗಂಟೆಗೆ ನಿಮ್ ಜೊತೆ ಬರ್ತೀನಿ ನಾನು. ನಮ್ ರವಿ ಹಂಗ ಅಂತಿದ್ದ. ಅವ್ರ ಹಾರ್ಮೋನಿ ಮೇಷ್ಟ್ರು ಅಂತೆ ಆಂಜನೇಯ. ಹ್ಞೂ ಸ್ವಾಮಿ. ಆಯ್ತು ಹೋಗಣ. ಒಂದು 9 10 ಗಂಟೆಗೆಲ್ಲ ಬಂದ್ಬಿಡ್ಲಾ? 9 ಗಂಟೆಗೆ ಬನ್ನಿ. ಮೀನ್ ಹಿಡಿದ್ರೆ ಕೊಡ್ಲಾ? ಮೀನ್ ಹಿಡಿತಾ ಇದ್ರೆ ಮೀನು ಖಂಡಿತ ಎಲ್ಲನ ಇದು ಇದಕ್ಕೆ ಎಲ್ಲನ ಊರ್ ಕಡೆಗೆ ಹೋಗ್ಬಿಟ್ರೆ ಇನ್ನ ಬಂದಿಲ್ಲ. ಹೌದಾ? ನೀನ್ ಊಟ ಆಯ್ತೇನಪ್ಪ? ಇಲ್ಲ ಸ್ವಾಮಿ ಇನ್ನ. ಏನ್ ಮನೆ ಕಡೆ ಗಲಾಟೆ ಎಲ್ಲ ಕಮ್ಮಿ ಆಯ್ತಾ ಏನು? ಏನ್ ಗಲಾಟೆ ಹೇಳಿ? ನಿನ್ನ ಹೆಂಡತಿ ಅದೇನೋ ಹೊಡೆದ್ರು ಕಣ್ಸ್ವಾಮಿ ಹಂಗೆ ಹಿಂಗೆ ಅಂದಲ್ಲಪ್ಪ, ಈಗ ಪರವಾಗಿಲ್ವಾ ಅಂದೆ. ಪರವಾಗಿಲ್ಲ, ಈಗ ಇದು ಎಲ್ಲ ವಾಸನೆ ಐತಿ. ಸ್ವಾಮೀಜಿ ಪೂಜೆ ಮಾಡಿದ್ಮೇಲೆ ಎಲ್ಲ ವಾಸಿ ಆಗೈತೆ ಹಂಗಾರೆ. ಅವನೆಂತ ಸ್ವಾಮೀಜಿ ಹೇಳ್ರಿ ಸ್ವಾಮಿ, ನೀನು ಸರಿಲ್ಲ ಅವರು. ಯಾಕಪ್ಪ? ಏನೇನೋ ಹೇಳ್ತಾರ ಅವ್ರೆಲ್ಲಾನ. ಇದು ಈಗ ಇವಾಗ ಏನ್ ಊಟ ಮಾಡ್ತಾ ಇರೋದು ನೀವು? ಈ ಸಪ್ಪೆ ಹೆಸರು ಮಾಡೋರ್ ಕಣ, ಇನ್ನೂ ಉಂಡಿಲ್ಲ. ಈಗ ಊಟ ಮಾಡಿದ್ದ ಬೆಳಿಗ್ಗೆನ ಅದೇ ಊಟ ಮಾಡ್ತೀರಾ ನೀವು? ಇಲ್ಲ ಇಲ್ಲ, ಈಗ ಏನ್ ಊಟ ಮಾಡಿದ್ದು ಇವಾಗ ಸಪ್ಪೆ ಹೆಸರು ಮಿಕ್ಕಿರ ಅದನ್ನೇ ಬೆಳಿಗ್ಗೆ ಊಟ ಮಾಡಿದ್ರೆ ಏನಂತಾರೆ ಹೇಳೋದನ್ನ? ತಂಗ್ಳು ಅಂತಾರೆ. ಆಗ ಹಂಗೆ ಸ್ವಾಮಿ ಹೇಳೋದು. ಏನಂತೆ? ಯಾವ್ಯಾವಾಗದು ಎಂದೆಂದು ಇರೋದೆಲ್ಲಾನ ಹೇಳ್ಕೊಂತಾರ ಅವ್ರು. ಅದು ನಮ್ಮ ಮನೆಯವ್ರಿಗೆ ಫೋನ್ ಜೋರಾಗಿ ಫೋನ್ ಮಾಡ್ಕೊಟ್ಟಾಗ ಅದೇನಾ ಅವ್ರೆಲ್ಲ ಬಿಟ್ಬಿಟ್ಟವ್ರೆ, ಇದೇನಾ ಇದೆಲ್ಲ ಬಿಟ್ಬಿಟ್ಟವ್ರೆ. ಅದೆಲ್ಲ ಬಿಟ್ಬಿಟ್ಟವ್ರಿ. ಈಗ ಎಲ್ಲ ಒಳ್ಳೇದಾಗೈತೆ ಅಂತ ಅವ್ರೆಲ್ಲ ಮರ್ತು ನರೆ ಕೂದಲು ಬಂದು ಅಜ್ಜ ಆಗಿರಲ್ಲ, ಅಜ್ಜ ಆಗಿರಲ್ಲ, ಅವ್ರಿಗೆ ಹುಡುಗನಾಗಿರೋದೇ ಎಲ್ಲ ಕಥೆ ಹೇಳ್ಕೊಂತಾರೆ. ಈ ಕೂದಲು ಎಲ್ಲ ಕೊಟ್ಟಿದ್ದಲ್ಲ ಏನಾಯ್ತು? ಕೂದಲು ಎಲ್ಲ ಕೊಟ್ಟಿದ್ದವ್ರೆಲ್ಲ ಅದನ್ನೆಲ್ಲ ಇದು ಹೋಮ ಮಾಡಿ ಆ ಬೆಂಕಿ ಒಳಗೆ ಸತ್ತೋದ್ರಿಂದ ಅವನೇ. ಯಾಕಲ್ಲ ಹೇಳ್ರಿ ಸ್ವಾಮಿ ಕೃಷ್ಣೇಗೌಡ್ರಿ, ಅವನೇನ ಗೊಯ್ಯ ಏನೇ ಆದ್ರೂ ನನಗೆ ಯಾಕೋ ಸರಿ ಬರ್ಲಿಲ್ಲ. ಸರಿ ಬರ್ಲಿಲ್ವಾ? ಇನ್ನೇನ್ ಸ್ವಾಮಿ ಸಮಾಚಾರ? ಎಲ್ಲ ಹೇಳ್ಬೇಕು. ಇನ್ನೇನ್ ಸಮಾಚಾರ? ಊಟ ಆಯ್ತಾ? ಊಟ ಇಲ್ಲ, ಈಗ ಬಂದೆ. ಎಲ್ಲ ಹೋಯ್ದೆ ಬೇಯಿ ಮರ ನೋಡೋಣ ಅಂತಾರ. ನಿಮ್ಮವ್ ದೆಂಗೆ ನಿಮ್ಮವ್ ದೆಂಗ್ರೆ ನಿಮ್ಮವ್ ದೆಂಗ್ರೆ ದೆಂಗ್ರೆ ನಿಮ್ಮಮ್ಮನ ತಾಯಿನಾಕಿ ತಾಯಿನಾಕ್ಯಾಯ ಮತ್ತೆ ಅಮ್ಮನ ಕೃಷ್ಣ